ಮತ್ತು ಈ ಸಮಯದಲ್ಲಿ ಪ್ರಿಯರೇ, ನಾನು ದೇವ್ರ ವಾಕ್ಯವನ್ನು ನಿಮ್ಮ ಹತ್ರ ಹಂಚುವಾಗ ನಿಮ್ಗೆ ಅರ್ಥ ಆಗ್ತದೆ ನಾನು ಯಾಕೆ ನಾನು ಅದನ್ನೇನು ಮಾಡ್ತೀನಿ. ಯಾಕೆ ಗೊತ್ತಾ, ನಾವು ಯೇಸುಸ್ವಾಮಿಗೆ ಕೊಡುವಾಗ ಸಂಪೂರ್ಣವಾಗಿ ಕೊಡಬೇಕು. ಅರ್ಧಂಬರ್ಧ ಭಕ್ತಿ ದೇವರಿಗೆ ಬೇಕಾಗಿಲ್ಲ. ಬಿಟ್ಟು ಆತನಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಆತನು ನಮಗೆ ಏನೋ ಹೆಚ್ಚಾಗೈತೆ ಅಂತೇಳಿ ಹಿಂಗೆ ಪ್ರಾಣ ಕೊಟ್ಟಿಲ್ಲ. ನಾನು ಇವತ್ತು ಬ್ಲಡ್ ಡೊನೇಟ್, ನಾನು 15 ವರ್ಷದವನಿರುವಾಗಿಂದ ಬ್ಲಡ್ ಡೊನೇಷನ್ ಮಾಡ್ತೇನೆ. ನಾನು ಫಸ್ಟ್ ಟೈಮ್ ರಕ್ತ ದಾನ ಮಾಡಿದಾಗ 15 ವರ್ಷ, ನನಗೆ 10ನೇ ಕ್ಲಾಸಲ್ಲಿದ್ದೆ ನಾನು, ರೈಟ್? 14 ಇದ್ನೇನೋ, 14-15 ಫಸ್ಟ್ ನಾನು 10ನೇ ಕ್ಲಾಸ್ ಇರುವಾಗ ಬ್ಲಡ್ ಡೊನೇಟ್ ಮಾಡಿದೆ. ಅದೇನು ದೊಡ್ಡ ತ್ಯಾಗ ಅಲ್ಲ, ರೈಟ್? ರಕ್ತ ಹೆಚ್ಚಾದವ್ರು ಕೊಡ್ತಾರೆ, ರೈಟ್? ಆದರೆ ಯೇಸು ಸ್ವಾಮಿ ನಮಗಾಗಿ ಇವತ್ತು ನಾವು ರೊಟ್ಟಿ ದ್ರಾಕ್ಷ ರಸ ತೆಗೆದುಕೊಳ್ಳುವಾಗ ಕೃತಜ್ಞತೆಯ ಹೃದಯದಿಂದ, ಒಂದು ವೇಳೆ ಯೇಸು ಸ್ವಾಮಿ ನಾನಿವತ್ತು ನಾನು ನೆನೆಸ್ಕೊಂಡ್ರೆ ನನ್ನ ಜೀವಿತದಲ್ಲಿ, ಒಕ್ಕವೇళ యేసు ప్రభు నా జీవితములో లేకపోతే, ನನ್ನ ಜೀವಿತದಲ್ಲಿ, ಈ ಅನಿಲ್ ಜೀವಿತದಲ್ಲಿ ಯೇಸು ಸ್ವಾಮಿಯನ್ನು ಅಂಗೀಕರಿಸದೇ ಇದ್ದರೆ ಏನಾಗ್ತಾ ಇತ್ತು ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತದೆ. ಆಮೇನ್. ಇವತ್ತು ನೀವು ಏನು ನೋಡ್ತೀರಿ, ಈ ವ್ಯಕ್ತಿ ಆಗಿರ್ತಿರ್ಲಿಲ್ಲ. ಒಂದೇ ಒಂದು ಕಾರಣ, ಇವತ್ತು ನಾವು ಏನಾಗಿದ್ದೇವೋ ಅಥವಾ ನಾನೇನಾಗಿದ್ದೇನೋ ಯೇಸು ಸ್ವಾಮಿ ಬಂದಿರುವ ಕಾರಣದಿಂದ, ರೈಟ್? ಇಲ್ಲಾಂದ್ರೆ ಎಲ್ಲಿರ್ತಿದ್ವೋ, ಏನು ಮಾಡ್ತಿದ್ವೋ, ಎಂಥ ಜೀವಿತ ಜೀವಿಸ್ತಾ ಇದ್ವೋ, ರೈಟ್? ಎಲ್ಲಿ ಏನು ಮಾಡ್ತಾ ಇದ್ವೋ, ಈ ಸೇವೆ ನಾವು ಮಾಡ್ತಿದ್ದಿಲ್ಲ, ಇಷ್ಟು ಜನರಿಗೆ ಆಶೀರ್ವಾದದಾಯಕವಾಗ್ತಿರ್ಲಿಲ್ಲ, ವಾಕ್ಯ ಹೇಳ್ತಾ ಇರಲಿಲ್ಲ. ಅಬ್ಸಲ್ಯೂಟ್ಲಿ ನೋ. ಆಮೆನ್. ಇವತ್ತು ನಮ್ಮ ಜೀವಿತವನ್ನು ಬದಲಾಯಿಸಿದ್ದಾನೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ್. ಸೊ ಇವಾಗ ಯೇಸುಸ್ವಾಮಿ ಎಲ್ಲ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದು, ಒಂದೊಂದ್ಸರಿ ಏನಾಗ್ತದೆ ಗೊತ್ತಾ, ಕೇಳಿ ಅದನ್ನೇ ಅದೇ ಬಿಡು ಅನಿಸ್ತದೆ. ಕೆಲವೊಂದ್ಸರಿ ನಾವೇನು ಮಾಡ್ತೀವಿ, ಹೊರಗ್ನವ್ರಿಗೆ ಮರ್ಯಾದೆ ಕೊಡ್ತೀವಿ, ಮನೆಗ್ನವ್ರಿಗೆ ಮರ್ಯಾದೆ ಕೊಡಲ್ಲ. ಸತ್ಯನಾ? ಹೊರಗೆ ಹೆಣ್ಮಕ್ಳ ಹತ್ರ ಹೆಂಗಂದ್ರಂಗೆ ಮಾತಾಡ್ತೀವ, ಹೆಂಡ್ತಿ ಹತ್ರ ರಾವೇ ಪವೇ ಏಯ್ ಅಂದರೆ ಏನು, ಇವ್ರನ್ನ ಚಿಲ್ಲರ್ ಮಾಡೀವಿ ನಾವು. ಪ್ರತಿದಿನ ನಮ್ಮ ಜೊತೆಗಿದ್ದು ನಮಗೆ ಸೇವೆ ಮಾಡಿ, ನಮಗೆ ಅಡಿಗೆ ಮಾಡಿ, ಮಕ್ಕಳನ್ನ ಬೆಳೆಸಿ, ಕುಟುಂಬ ನೋಡ್ಕೊಳ್ಳೋರ್ನ ಅಲ್ಲ. ಹೆಂಡ್ತಿ ಕೂಡ ಒಂದ್ಸರಿ ಗಂಡನ ಮಾಡ್ಬೋದು, ಬರೀ ಎರಡು, ರೈಟ್? ಗಂಡ ಕೂಡ ತ್ಯಾಗ ಮಾಡ್ತಾನೆ, ಹೊರಗೆ ಹೋಗೋದು, ದುಡಿಯೋದು, ತರೋದು, ಇದು ಮಾಡೋದು, ಕೆಲವೊಂದು ವಿಷಯಗಳು. ಈಗಿನ ಕಾಲದಲ್ಲಿ ಇಬ್ಬರು ಹೋಗ್ತಾರೆ, ಹೆಣ್ಮಕ್ಳು ಗಂಡು ಮಕ್ಕಳು, ಹೌದಾ ಇಲ್ಲ? ಎಲ್ಲರೂ ಯಾಕೆ ಮಾಡ್ತಾರೆ? ಕುಟುಂಬಕ್ಕಾಗಿ. ಒಂದೊಂದ್ಸರಿ ನಾವು ಹತ್ತಿರದಲ್ಲಿರೋರನ್ನ ದಿನಾಲು ನೋಡಿ, ಮಕ್ಕಳು ತಂದೆ ತಾಯಿಗಳನ್ನ ತೊಗೊಂಡ್ಬಿಡ್ತೀವಿ, ಅವ್ರು ಎಷ್ಟೊಂದು ಮಾಡಿದಾರೆ ನಮಗೋಸ್ಕರ, ಬಟ್ ಹೊರಗ್ನವ್ರಿಗೆ ಮರ್ಯಾದೆ ಕೊಡ್ತೀವಿ, ರೈಟ್? ಅವ್ರ ಹತ್ರ ಮರ್ಯಾದೆದಲ್ಲಿ ಮಾತಾಡ್ತೀವಿ, ಇದರಲ್ಲಿ ಮಾತಾಡ್ತೀವಿ. ಮನೆಯವ್ರನ್ನ ನಾವು ದಿನಾಲು ಎದ್ರೆ ಅವ್ರ ಮುಖ ನೋಡ್ಬೇಕಲ್ಲ ನಾವು, ಮಾಮೂಲೆ ಬಿಡು ಅಂದ್ಕೊಳ್ತೀವಿ. ಒಂದೊಂದ್ಸರಿ ಏನಾಗ್ಬಿಡ್ತತೆ, ಆದರೆ ನಮ್ಮ ಜೀವಿತಕ್ಕೆ ಬರೋರು ಇವರೇ. ನೀನು ಸತ್ರೆ, ಬಿದ್ದರೆ, ಎದ್ರೆ, ನೋವಾದರೆ ಯಾರಿರೋದು ನಿನಗೆ? ಕುಟುಂಬ. ದಿನಾಲು ಯಾರ ಮುಖ ನೋಡ್ತೀಯಲ್ಲ, ಯಾರ್ದು ಫೋನ್ ದಯವಿಟ್ಟು ಅವ್ರು ಹೇಳಿದ್ರು ನೋಡ್ರಿ, ರೈಟ್? ನಾವು ಸತ್ರೆ, ಬಿದ್ದರೆ, ಎದ್ರೆ ಫಸ್ಟ್ ಬರೋದು ನಮ್ಮ ಕುಟುಂಬನೇ. ಹಲ್ಲೆಲೂಯಾ. ತ್ಯಾಗ ಮಾಡೋದು ಕುಟುಂಬನೇ. ನೋವಾದರೆ ಕುಟುಂಬಕ್ಕೆ. ಬೇರೆಯವ್ರು ಯಾರಿಗೆ ದಿನಾಲು ಯಾರ ಮುಖ ನೋಡ್ತೀವಲ್ಲ ಅವರೇ ಇಂಪಾರ್ಟೆಂಟ್ ನಮಗೆ. ಆಮೇನ್. ಅದಕ್ಕೆ ಮನೆಯಲ್ಲಿ ನಿಮ್ಮ ಗಂಡ ಹೆಂಡತಿ ಮಕ್ಕಳನ್ನಾಗೆ ಕೊಡೋಷ್ಟು ಇದು ಬೇರೆಯವ್ರಿಗೆ ಕೊಡಬೇಡ್ರಿ, ಅವರೇ ಪ್ರಾಮುಖ್ಯ ನಿಮ್ಮ ಜೀವಿತದಲ್ಲೂ. ಅಂದರೆ ಹೊರಗವ್ರನ್ನ ಸನ್ಮಾನಿಸ್ಬೇಡ್ರಿ ಅಂತ ನಾನು ಹೇಳ್ತಿಲ್ಲ, ಅವ್ರಿಗೆ ಗೌರವ ಕೊಡ್ರಿ, ಒಳಗಿರೋರನ್ನ ಕೂಡ ನಾವು ಗೌರವದಿಂದ ಮಾತಾಡಬೇಕು. ಹಲ್ಲೆಲೂಯಾ. ಏನು ಹೆಂಡ್ತಿ ಬಿಡು, ಚಾಕ್ರಿ ಮಾಡ್ತಾಳೆ ಬಿಡು, ಆಕಿ ಇರೋದೇ ಅದಕ್ಕೋಸ್ಕರ. ಸ್ವಲ್ಪ ಜನ ಮದುವೆ ಮಾಡ್ಕೊಳ್ಳೋದೇ ಅದಕ್ಕೋಸ್ಕರ. ಅದಕ್ಕೋಸ್ಕರ ಅಲ್ಲ. ಯೇಸು ಸ್ವಾಮಿ ನಮ್ಮನ್ನು ಇವತ್ತು ರಕ್ಷಣೆ ಕೊಟ್ಟಿದ್ದಾನೆ ಅಂತ ಹೇಳಿ ಕೆಲವೊಂದ್ಸರಿ ಏನಾಗ್ತದೆ, ಯೇಸು ಸತ್ತ, ಎದ್ದ, ರಕ್ತ ಸುರಿಸ್ದ, ಅದು ಕೇಳಿ ನಮ್ಗೆ ಏನಾಗ್ತದೆ, ಮಾಮೂಲು ಬಿಡು ಅನಿಸ್ತದೆ ನಮಗೆ ಅಲ್ಲ. ಆದರೆ ಆತನು ಮಾಡಿದಂಥ ತ್ಯಾಗ ಇವತ್ತು ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ಲದೆ ಇರುವುದಾದರೆ ನಾವು ಎಲ್ಲಿ ಇರ್ತಾ ಇದ್ವಿ? ನರಕದ ಹಾದಿಯಲ್ಲಿ ಇರ್ತಿದ್ವಿ. ಇದು ಮಾಮೂಲು ಒಂದು ಯಾವುದೋ ಅಜ್ಜಿ ಕತೆ ಅಲ್ಲ ಅದು. ಅಜ್ಜಿ ಒಂದು ಹೇಳ್ತೇವಲ್ಲ, ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ನಂತೆ ಅಂತ ಕತೆ ಅಲ್ಲ ಇದು.
ಆತನು ಸರ್ವಶಕ್ತನಾದ ದೇವರು. ಆಮೆನ್. ಆತನ ಮನುಷ್ಯನಾದ, ಅಂದರೆ ತನ್ನ ಮಹಿಮೆಯನ್ನು ಬಿಟ್ಟು ಭೂಲೋಕಕ್ಕೆ ಮನುಷ್ಯನಾಗಿ ಬಂದು, ಬರೀ ಮನುಷ್ಯನಾಗಿ ಬರಲಿಲ್ಲ, ದಾಸನ ಸ್ವಭಾವವನ್ನು ಧರಿಸ್ದ. ಅದು ಭಾಳ ಕಷ್ಟ, ರೈಟ್? ಸ್ವಲ್ಪ ಜನ ಸಭೆಯಲ್ಲೇ ನಾವು ನೋಡ್ತೇವೆ, ಲಾಡ್ ಸಾಬ್ಗಳ ಥರ ಇರ್ತೀವಿ ನಾವು. ದಾಸರ ಸ್ವಭಾವ, ಎಲ್ಲರೂ ನನಗೆ ಮಾಡ್ಬೇಕು, ನಾನು ಏನು ಮಾಡೋದಿಲ್ಲ, ರೈಟ್? ಆದರೆ ಯೇಸು ಸ್ವಾಮಿ ದಾಸನ ಸ್ವಭಾವ ತಗೊಂಡು ಆಮೇಲೆ ಏನು ಮಾಡ್ದ? ವಿಧೇಯನಾದ. ಏನಕ್ಕೆ ವಿಧೇಯನಾದ? ಮರಣಕ್ಕೆ ವಿಧೇಯನಾದ. ಎಂಥ ಮರಣಕ್ಕೆ ವಿಧೇಯನಾದ? ಶಿಲುಬೆಯ ಮರಣಕ್ಕೆ ಆತನು ವಿಧೇಯನಾದ. ಶಿಲುಬೆಗೆ ಹೋಗೋದ ಕೆಲವೊಂದ್ಸರಿ ಏನಾಗ್ಬಿಡ್ತದೆ, ಕೇಳಿ ಕೇಳಿ ಏಸು ಶಿಲುಬೆ ಮೇಲೆ ಸತ್ತು ಅವಾಗಿಂದ ಕೇಳ್ತೇನೆ ನಾನು, 20 ವರ್ಷದ ಕೇಳ್ತೇನೆ, 10 ವರ್ಷದ ಕೇಳ್ತೇನೆ, ದೇವ್ರು ನಮ್ದಾಗಿಂದ ಕೇಳ್ತಾ ಇದ್ದೀನಿ. ಅದು ಸುಲಭ ಆಗಿದ್ದಿಲ್ಲ ಯೇಸು ಸ್ವಾಮಿಗೆ. ಗೆತ್ಸೆಮನೆ ತೋಟದಲ್ಲಿ ಎಷ್ಟು ಆತನಿಗೆ ಅದು ಕಷ್ಟ ಆಗಿತ್ತಂತಂದರೆ, ಬೆವರು ಅದು ರಕ್ತದಂತೆ ಆತನು ಸುರಿಸಿ ಹೇಳ್ದ, ತಂದೆ ನಿನ್ನ ಚಿತ್ತವಾದರೆ ಈ ಪಾತ್ರೆಯು ನನ್ನಿಂದ ತೊಲಗಿ ಹೋಗಲಿ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ಅಂತ ಹೇಳಿತು. ಆಮೇನ್. ಏನನ್ನ ಯೇಸುಸ್ವಾಮಿ ಸಾಯ್ಬೇಕಂತ ಏನನ್ನ ಬಿದ್ದಿತ್ತ ಆತನಿಗೆ? ಇಲ್ಲ. ಯಾಕೆ ಗೊತ್ತಾ? ಆತನ ಸಾಯದೇ ಇದ್ರೆ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರಿಂದ ದೂರ ಹೋಗಿದ್ವಿ, ನಾವು ಪಾಪದಲ್ಲಿದ್ವಿ, ಪಾಪದಲ್ಲಿ ಕೊಳಿತಾ ಇದ್ವಿ ನಾವು. ಆತನ ಶಿಲುಬೆ ಮರಣ ಪುನರುತ್ಥಾನವೇ ನಮ್ಮ ರಕ್ಷಣೆಗೆ ಒಂದೇ ಒಂದು ಮಾರ್ಗ. ಅದನ್ನು ನೆನೆಸ್ಕೊಂಡು, ನಮ್ಮನ್ನು ನೆನೆಸ್ಕೊಂಡು, ಅರೇ ನಾನು ಈ ಪಾತ್ರೆ ಒತ್ತುಕೊಳ್ಳದೆ ಇದ್ರೆ, ಈ ಶಿಲುಬೆಯನ್ನು ನಾನು ಒತ್ತುಕೊಳ್ಳದೆ ಇದ್ರೆ ಇಷ್ಟು ಜನ ಅವ್ರು ನರಕಕ್ಕೆ ಹೋಗ್ತಾರಲ್ಲ, ಒಬ್ಬರು ನಶಿಸಿ ಹೋಗುವುದು ನನಗಿಷ್ಟವಿಲ್ಲ ಎಂಬುದಾಗಿ ಆತನು ತೆಗೆದುಕೊಂಡ. ಆತನು ಮರಣವನ್ನು ಜಯಿಸಿದ. ಆಮೆನ್. ಅದು ಸುಮ್ಮನೆ ಏನೋ ನಾವು ಚಿತ್ರ ನೋಡ್ತೀವೋ ಲೇಸೋ, ಹಂಗಲ್ಲ. ಅದು ವೇದನೆ ಆತನು ಅನುಭವಿಸಿದ ಯೇಸು ಸ್ವಾಮಿ. ಇದು ನಮಗೆ ಅರ್ಥ ಆದರೆ ಪ್ರಿಯರೇ, ನಮ್ಮ ರಕ್ಷಣೆ, ನಾವು ಮಾಡುವಂಥ ಭಕ್ತಿ, ಆ ಪ್ರಾರ್ಥನೆ, ಅದು ಸುಮ್ಮನೆ ಏನೋ ಮಾಡಬೇಕಂತ ನಾವು ಮಾಡೋದಿಲ್ಲ. ನಮ್ಮ ಒಂದು ಮನೋಭಾವನೆಯೇ ವ್ಯತ್ಯಾಸವಾಗುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮನೋವೇದನೆಯನ್ನು ಆತನು ಅನುಭವಿಸಿದ. ಬನ್ರಿ, ನನ್ನ ಹತ್ರ ಒಂದು ವಾಕ್ಯವನ್ನು ನಾನು ತೋರಿಸ್ತೀನಿ. ಕನ್ನಡದಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ನಾನು ಕೆಲವು ದಿನಗಳ ಹಿಂದೆ ಯೆಶಾಯ 53 ಓದ್ತಾ ಇದ್ದೆ. ದೇವ್ರಿಗೆ ಹೇಳ್ದೆ, ದೇವರೇ ಎಂಥ ಕೆಲಸವನ್ನು ನೀನು ಮಾಡಿದ್ದು. ಫಸ್ಟ್ ಟೈಮ್ ಅಲ್ಲ ನಾನು ಓದಿದ್ದು, ಎಷ್ಟೋ ವರ್ಷಗಳಿಂದ ಓದ್ತಾನೇ ಇದ್ದೀನಿ. ಅದ್ರ ಬಗ್ಗೆ ನಾನು ಪ್ರಸಂಗ ಕೂಡ ಮಾಡಿದ್ದೇನೆ. ಆದರೆ ಈ ಸರಿ ಓದುವಾಗ ಸುಮಾರು 1 ತಿಂಗಳಿಂದ ನಾನು ಹೇಳಿದೆ, ಸ್ವಾಮಿ ಎಂಥ ಕಾರ್ಯ ನೀನು ಮಾಡಿದ್ದಿ ನಮಗೋಸ್ಕರ ಎಂಬುದಾಗಿ. ರೈಟ್? ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ಪೌಲನು, ಇಲ್ಲಿ ಪೇತ್ರನು ಪಂಚಾಶತಮ ದಿನದಂದು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಆ ಸುವಾರ್ತೆಯನ್ನು ಸಾರುವಾಗ ಆತನು ಈ ರೀತಿ ಹೇಳ್ತಾ ಇದ್ದಾನೆ. ಯಾರಾದರೂ ಓದ್ರಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಮತ್ತು 22ನೇ ವಚನದಿಂದ ಬೇಗ ಓದೋಣ ಪ್ರಿಯರೇ. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ತುಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚಿಕೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯತ್ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟನು. ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ನೀವು ಅನ್ಯ ಜನರ ಕೈಗಳಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಏನ್ ಮಾಡಿರಿ? ಕೊಂದಿರಿ. ಇವಾಗ ನೆಕ್ಸ್ಟ್ ನೋಡ್ರಿ, ಇದನ್ನು ಸ್ವಲ್ಪ ನಿಧಾನವಾಗಿ ಓದೋಣ. ಓಕೆ, 24th ವರ್ಸ್. ಆತನನ್ನು ದೇವರು ಮರಣ ವೇದನೆಗಳಿಂದ, ಯಾವುದರಿಂದ? ಬರೀ ಮರಣ ಅಲ್ಲ, ಮರಣ ವೇದನೆಗಳಿಂದ. ಯಾವುದರಿಂದ? ಮರಣ ವೇದನೆಗಳಿಂದ. ಎಲ್ಲರೂ ಹೇಳ್ರಿ, ವೇದನೆ 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 ಹೇಳ್ರಿ. ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಬಿಡಿಸಿ, ರೈಟ್? ಅಂದ್ರೆ ಅರ್ಥ ಏನು? ಆ ವೇದನೆಯಲ್ಲಿ ಆತನು ನನಗೋಸ್ಕರ ನಿನಗೋಸ್ಕರ ಅನುಭವಿಸಿದ. ನಿನಗೆ ನನಗೆ ಯೇಸು ಸ್ವಾಮಿ ಇಲ್ಲ ಅಂದರೆ ನಾವು ದೇವರಿಂದ ದೂರ ಹೋದವರಿಗೆ ನಾವು ವೇದನೆಯನ್ನು ಅನುಭವಿಸುವವರಾಗಿದ್ದೇವೆ. ಯೇಸು ಸ್ವಾಮಿ ಯಾವಾಗ ಸತ್ತ, ನೀನು ನಾನು ಅನುಭವಿಸಬೇಕಾದಂಥ ವೇದನೆಯನ್ನು, ಆ ಮರಣ ವೇದನೆಯನ್ನು ಆತನು ಅನುಭವಿಸಿದ. ಅದಕ್ಕೆ ಆತನು ಗೆತ್ಸೆಮನೆ ತೋಟದಲ್ಲಿ ಆ ರೀತಿ ಆತನು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿದ. ಆತನಿಗೆ ಅದು ಅರ್ಥ ಆಗಲಿಲ್ಲ. ನಾನು ದೇವರ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಯಾವತ್ತೂ ತಂದೆ ಮಗ ಅವರ ಅಗಲಿದ್ದೇ ಇಲ್ಲ ಜೀವಿತದಲ್ಲಿ.
ಆದ್ರೆ ಈ ಗಳಿಗೆ ಬರ್ತಾ ಐತೆ, ಸ್ವಸ್ಥತೆ ಮಾಡ್ದ, ಗುಣ ಮಾಡ್ದ, ಎಲ್ಲ ಮಾಡ್ದ, ಸತ್ತವ್ರನ್ನ ಎಬ್ಬಿಸ್ದ. ಆತನ ಈ ಭೂಮಿಯಲ್ಲಿ ಕೊನೆ ಹಂತಕ್ಕೆ ಆತನು ಬಂದುವಾಗ ಗೆತ್ಸೆಮನೆ ತೋಟದಲ್ಲಿ ಯೋಚನೆ ಮಾಡ್ದ, ರೇ ನಾನು ಇಷ್ಟುವರೆಗೆ ಮಾಡಿದ್ದೇನೆ, ಮನುಷ್ಯನಾಗಿ ಭೂಲೋಕಕ್ಕೆ ಬಂದೆ, ಕನ್ಯೆ ಮುಖಾಂತರ ಹುಟ್ಟಿದೆ, ನನ್ನ ಮೈಮೇನು ಬದಿಯಲ್ಲಿಟ್ಟೆ, ಮನುಷ್ಯನ ಸ್ವಭಾವವನ್ನು ಧರಿಸಿಕೊಂಡೆ, ದಾಸನ ಸ್ವಭಾವವನ್ನು ಧರಿಸಿಕೊಂಡೆ. ಈಗ ನಾನು ವಿಧೇಯನಾಗಬೇಕು. ಯಾವುದಕ್ಕೆ ವಿಧೇಯನಾಗಬೇಕು? ಮರಣಕ್ಕೆ. ಯಾಂತ ಮರಣ? ಶಿಲುಬೆಯ ಮರಣಕ್ಕೆ. ಶಿಲುಬೆ ಮರಣಕ್ಕಾದ್ರೆ ಏನಾಗ್ತದೆ? ನಾನು ಆ 3 ದಿನಗಳು ಯಾವ ರೀತಿಯಲ್ಲಿ ಯೋನನು ಹೊಟ್ಟೆ ಮೀನಿನ ಹೊಟ್ಟೆಯಲ್ಲಿದ್ದನು, ದೇವಕುಮಾರನು ದೇವರಿಂದ ಅಗಲಾಗಿ ಶಿಲ್ಬೆ ಮೇಲೆ ಸ್ವಾಮಿ ಹೇಳ್ದ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈ ಬಿಟ್ಟಿದಿ? ಒಂದು ದಿನ ನೀನು ಯೋಚನೆ ಮಾಡು, ದೇವರು ನಿನ್ನ ಕೈ ಬಿಟ್ರೆ ನಿನ್ನ ಜೀವಿತ ಏನಾಗ್ತದೆ? ನಿನ್ನ ಗತಿ ಏನು? ನನ್ನ ಗತಿ ಏನು? ಅನೇಕ ಸರಿ ನಾವು ಈ ರಕ್ಷಣೆಯ ಇದೆಂಥ ರಕ್ಷಣೆ ನಮಗೆ ಸಿಕ್ಕಿದೆ ನಮಗೆ ಗೊತ್ತಿಲ್ಲ ಪ್ರಿಯರೇ. ಆ ಪದ ರಕ್ಷಣೆ, ರಕ್ಷಣೆ, ರಕ್ತ, ರಕ್ತ, ಯೇಸು ನಾಮ, ಶಿಲುಬೆ ಕೇಳಿ ಕೇಳಿ ನಮಗದು. ದಿನಾಲ್ ಬಿರಿಯಾನಿ ತಿಂದ್ರೆ, ದಿನಾಲ್ ಬಿರಿಯಾನಿ ತಿಂದ್ರೆ, ದಿನಾಲ್ ಹೋಳಿಗೆ ತಿಂದ್ರೆ ಮಾಮೂಲಾಗ್ಬಿಡ್ತದೆ. ಹಂಗೆ ಮಾಮೂಲಾಗಬಾರ್ದು ಯೇಸು ಸ್ವಾಮಿ. ಹಲ್ಲೆಲೂಯಾ. ಆತನು ಕಟ್ಟಿದಂಥ ಬೆಲೆ, ಆತನನ್ನು ದೇವರು ಮರಣ ವೇದನೆಗಳಿಂದ ಅಂದ್ರೆ ಆತನಿಗೆ ಆ ಬಿಡುಗಡೆ ಬೇಕಾಗಿತ್ತು. ಯಾಕೆ ಬೇಕಾಯ್ತು? ನಿನ್ನ ಸ್ಥಾನ ನನ್ನ ಸ್ಥಾನ ಆತನು ತೆಗೆದುಕೊಂಡಿದ್ದ. ನಾವು ಅನುಭವಿಸಬೇಕಾದದ್ದನ್ನು ಆತನು ಅನುಭವಿಸಿದ. ಬರೀ ಶಿಲ್ಬೆ ಮೇಲೆ ಅನುಭವಿಸಿದ ನೋವಲ್ಲ. ಆಮೆನ್. ಅದನ್ನು ನೆನೆಸ್ಕೊಂಡು ಈ ರೊಟ್ಟಿ ದ್ರಾಕ್ಷರಸ ನಾವು ತೆಗೆದುಕೊಳ್ತೇವೆ. ಆತನ ಶರೀರವು ನಮಗಾಗಿ ಮುರಿಯಲು. ಬರೀ ಶರೀರ ಅಲ್ಲ, ಅಲ್ಲಿ ಒಳಗಡೆ ಆತ್ಮವೇದನೆ ಅರ್ಥ ಮಾಡಿಕೊಳ್ಳ್ರಿ. ರೈಟ್, ಮುಂದೆ ನೋಡ್ರಿ ಏನ್ ಹೇಳ್ತದೆ. ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಮುಂದೆ ಓದು, ಬೇಗ. ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನ ಎದುರಿನಲ್ಲಿ ಇರುವುದನ್ನು ನೋಡುತ್ತಿದ್ದೆನು, ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿಯೇ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸಧ್ವನಿಯನ್ನು ಮಾಡಿತು, ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು. ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಒಂದು ನಿಮಿಷ, ಇದು ಯಾರ ಬಗ್ಗೆ ಮಾತನಾಡ್ತಾನೆ? ದಾವಿದನು ಆತನ ಕುರಿತಾಗಿ. ಇದು ಕೀರ್ತನೆಯಲ್ಲಿ ಬರ್ದಿರುವಂತದ್ದು. ಆದ್ರೆ ಕೀರ್ತನೆಯಲ್ಲಿ ದಾವಿದನು ಯಾರ ಬಗ್ಗೆ ಮಾತನಾಡ್ತಾ ಇದ್ದ? ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ದ. ಕ್ರಿಸ್ತನ ಬಗ್ಗೆ ಮಾತನಾಡಿ 27ನೇ ವಚನ ಇನ್ನೊಂದ್ಸರಿ ಓದ್ರಿ. ಏನಂತ? ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡಲಿಲ್ಲ. ಜೀವಾತ್ಮನನ್ನು ಎಲ್ಲಿ ಬಿಡಲಿಲ್ಲ? ಎಲ್ಲಿ ಬಿಡಲಿಲ್ಲ? ಯಾರ ಬಗ್ಗೆ ಮಾತಾಡ್ತಾ ಇದೆ? ಎಲ್ಲಿ ಹೋದ ಯೇಸು ಸ್ವಾಮಿ? ಯಾಕೆ ಹೋದ? ಆ ವೇದನೆಯನ್ನು ಅನುಭವಿಸಿದ ಅಲ್ಲಿ. ನಿನಗೆ ನನಗಾಗಿ. ಇಲ್ಲದೆ ಇದ್ರೆ ನಾವಲ್ಲಿ ಅನುಭವಿಸ್ಬೇಕಾಗಿತ್ತು. ಯೇಸುಸ್ವಾಮಿ ನಮಗೆ ಸಹಾಯ ಮಾಡಿದ್ದು ಏನೋ, ನಾನು ರೋಡ್ನಾಗ ಬಿದ್ದಿದ್ದೆ, ಯಾರೋ ಒಬ್ಬನ ನೋಡ್ದ, ಆಕ್ಸಿಡೆಂಟ್ ಆಗಿತ್ತು, ಬಿದ್ದಿದ್ದೆ, ಯಾರೋ ಪಾಪ ಆಟೋದಾಗ ಹತ್ಸಿ ಕಳಿಸಿದ್ರು. ಹಂಗಲ್ಲ ಈ ರಕ್ಷಣೆ. ನಾನು ಸಾಲದಾಗಿದ್ದೆಪ್ಪ, ಯಾರೋ 1 ಲಕ್ಷ ಕೊಟ್ರು, ಹಂಗಲ್ಲ ಈ ರಕ್ಷಣೆ. ನಿನಗೆ ಭೂಮಿಯಲ್ಲಿ ಬಹಳ ಜನ ಬಹಳ ಉಪಕಾರ ಮಾಡಿರ್ಬೋದು, ಆದ್ರೆ ಇಂಥದ್ದು ಯಾರು ಮಾಡಿಲ್ಲ. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ದೇವರಿಂದ ದೂರ ಆದವರಿಗೆ ಶಿಕ್ಷೆ ಏನು? ಪಾತಾಳ. ಅದನ್ನು ಯೇಸು ನಿನಗಾಗಿ ನನಗಾಗಿ ಅನುಭವಿಸಿ ಬಂದ. 3 ದಿನ ಶಿಕ್ಷೆ ತೀರಿತು. ಅದಕ್ಕೆ ಹೇಳ್ದ, ಇವಾಗ ಮುಗೀತು, ಏನು ಶಿಕ್ಷೆ ಆಗಬೇಕು ನಾನು ತಗೊಂಡ್ಬಿಟ್ಟಿನಿ. ಬರೀ ಮೊಳೆಗಳು ಒಂದೇ ಅಲ್ಲ ಶಿಕ್ಷೆ, ಬರೀ ಮುಳ್ಳಿನ ಕಿರೀಟ ಮಾತ್ರ ಅಲ್ಲ ಶಿಕ್ಷೆ, ಬರೀ ಕೊರಡೆಗಳಿಂದ ಒಡಿಸ್ಕೊಂಡಿದ್ದು ಮಾತ್ರ ಅಲ್ಲ. ದೇವರಿಂದ, ಒಬ್ಬ ಪಾಪಿ ದೇವರಿಂದ ಅಗಲವಾಗ್ತಾನೆ. ಆ ಅಗಲುವಿಕೆಯನ್ನು ದೇವರು ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಅನುಭವಿಸಿದ. ಆಮೆನ್. ಈಗ ಬನ್ರಿ, ಆ ರಕ್ಷಣೆ ಎಷ್ಟು ದೊಡ್ಡದೆಂಬುದಾಗಿ. ಇಂಥವ್ರಿಗೆ ಇವಾಗ ನೀವು ಏನು ಕೊಡ್ತೀರಿ ವಾಪಸ್? ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು ನಾವು.
ಆಮೆನ್. ನಾವು ಒಂದೊಂದ್ಸರಿ ಅನ್ಕೊಳ್ತೀವಿ ನಾವೇನೋ ಸಭೆಗೆ ಟೈಮ್ ಸರಿಗೆ ಬಂದರೆ ದೇವ್ರಿಗೆ ಉಪಕಾರ ಮಾಡ್ತಾ ಇದ್ದೀವಿ. ನಾವು ಅನ್ಕೊಳ್ತೀವಿ ನಾನೇನೋ ಆರಾಧನೆ ಮಾಡಿಬಿಟ್ರೆ ದೇವ್ರಿಗೆ ಉಪಕಾರ ಮಾಡಿದೆ, ರಾತ್ರಿ ಎಲ್ಲ ಏನೋ ಒಂದು 3 ತಾಸು 4 ತಾಸು 5 ತಾಸು ಪ್ರೇಯರ್ ಮಾಡಿಬಿಟ್ರೆ ಒಬ್ಬೊಬ್ಬ ಎಷ್ಟು ತ್ಯಾಗ ಮಾಡೀನಿ. ಏನು ತ್ಯಾಗ ಮಾಡೀವಿ? ಏನು ಮಾಡೀವಿ? ಆತನ ತ್ಯಾಗ ಮುಂದೆ ನಾವು ಏನು ಮಾಡೀವಿ? ಆತನ ಋಣ ನಿತ್ಯತ್ವಕ್ಕೂ ನಾವು ತೀರ್ಸಕ್ಕಾಗಲ್ಲ. ಆತನ ಋಣವನ್ನು ನಾವು ನಿತ್ಯತ್ವಕ್ಕೂ ತೀರ್ಸಕ್ಕಾಗಲ್ಲ. ಹಲ್ಲೆಲೂಯಾ. ನೀನು ಸಂಪಾದಿಸಿದೆಲ್ಲ ಕೊಟ್ಟರೂ ತೀರ್ಸಕ್ಕಾಗಲ್ಲ, ನಿನ್ನ ಇದ್ದ ಜೀವಮಾನ ಎಲ್ಲ ಕೊಟ್ಟರೂ ತೀರ್ಸಕ್ಕಾಗಲ್ಲ. ಆಮೆನ್. ಈ ಯೇಸುವನ್ನು ನಾವು ಆರಾಧಿಸ್ತೇವೆ, ಈ ಯೇಸುವಿನ ವಾಕ್ಯವನ್ನು ನಾವು ಓದ್ತೇವೆ, ಸಭೆಗೆ ಈ ಯೇಸುವನ್ನು ಆರಾಧಿಸಲಿಕ್ಕೆ ನಾವು ಬರ್ತೇವೆ. ನಾವು ಹೆಂಗ್ ಬರ್ತೇವೆ? ಸಪ್ಪ ಬಿಡ, ಯಾವಾಗಂದ್ರೆ ಅವಾಗ ಹೋಗೋಣ, ಹೆಂಗಂದ್ರಂಗೆ ಹೋಗೋಣ, ಎಲ್ಲಂದ್ರಲ್ಲೇ ಕುಂದ್ರೋಣ. ಆಮೇನ್. ಈತನನ್ನು ನಾವು ಯಾವ ರೀತಿಯಲ್ಲಿ ಬನ್ರಿ, ಇಬ್ರಿಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇಬ್ರಿಯರು ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 1, 2, 3 ಬೇಗನೆ ಓದೋಣ ಪ್ರೇಯರ್. ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಆದದರಿಂದ, ಓಕೆ, 1ನೇ ವಚನ ಇನ್ನೊಂದ್ಸರಿ. ಆದದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಏನ್ ಪಟ್ಟು ಭಯಪಟ್ಟು. ಇದನ್ನ ನಾನು ನಿರ್ಲಕ್ಷ್ಯ ಮಾಡಬಾರ್ದಪ್ಪ, ಕೇಳ್ತಾ ಇದ್ದೀನಿ. ಇದು ಕೇಳಿ ಕೇಳಿ ಮಾಮೂಲಾಗ್ಬಿಟ್ರೆ ಕಷ್ಟ. ದಿನಾಲ್ ಬಿರಿಯಾನಿ ತಿಂದು ಮಾಮೂಲಾಗ್ಬಿಟ್ರೆ ಕಷ್ಟ. ಅದು ದಿನಾಲ್ ಒಳಗೆ ತಿಂದು ಮಾಮೂಲಾಗ್ಬಿಟ್ರೆ ಕಷ್ಟ. ಕರೆಕ್ಟೇ ಇಲ್ಲ? ದಿನಾಲ ಹೆಂಡತಿ ಮುಖ ನೋಡಿ ಆ ಹೆಂಡತಿನ ಮಾಮೂಲಾಗ್ಬಿಟ್ರೆ ಕಷ್ಟ. ಗಂಡನ ಮುಖ ತಂದೆ ತಾಯಿ ಮುಖ ನೋಡಿ ಅವ್ರನ್ನ ಮಾಮೂಲು ಮಾಡಿಬಿಟ್ರೆ ಕಷ್ಟ. ಒಂದೊಂದ್ಸರಿ ದೇವರು 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 ಅಂದ ಆ ದೇವ್ರು ಮಾಮೂಲಾಗ್ಬಿಟ್ರೆ ಕಷ್ಟ. ರೈಟ್? ಆದದರಿಂದ ನಾವು ಕೇಳಿದ ಸಂಗತಿಗಳನ್ನು ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಎಲ್ಲರೂ ಹೇಳ್ರಿ, ಲಕ್ಷ್ಯ ಕೊಡುವವರಾಗಿರಬೇಕು. ದೇವರಿಗೆ, ದೇವರ ವಾಕ್ಯಕ್ಕೆ, ದೇವರ ಸಂಗತಿಗಳಿಗೆ, ಶಿಲುಬೆಗೆ, ಮರಣಕ್ಕೆ, ಪುನರುತ್ಥಾನಕ್ಕೆ, ಆತನ ರಕ್ತಕ್ಕೆ, ಆತನ ದೇಹಕ್ಕೆ, ಆ ರಕ್ಷಣೆಗೆ ನಾವು ಲಕ್ಷ್ಯ ಕೊಡುವವರಾಗಬೇಕು. ಮುಂದೆ ನೋಡ್ರಿ ಏನಂತ ಹೇಳ್ತದೆ. ಯಾಕಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ. ಓಕೆ, ಇದು ಹಳೆ ಒಡಂಬಡಿಕೆ ಬಗ್ಗೆ ಮಾತನಾಡ್ತಾನೆ. ಯಾಕಂದ್ರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು, ಇದು ಯಾವ ವಾಕ್ಯವು? ದೇವದೂತರ ಮುಖಾಂತರ ಹೇಳಲ್ಪಟ್ಟಂತ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ, ಅಂದ್ರೆ ಅದನ್ನು ನಾವು ಸಲೀಸಾಗಿ ತೆಗೆದುಕೊಂಡ್ರೆ ಅಂತ ತೆಗೆದುಕೊಂಡ್ರೆ ದೇವದೂತರ ಮುಖಾಂತರ ಬಂದಂತ ವಾಕ್ಯವನ್ನು ಅದಕ್ಕೆ ಒಂದು ನ್ಯಾಯ ತೀರ್ಪಿದೆ ಅಂತೆ. ರೈಟ್? ಈಗ ಮುಂದೆ ನೋಡ್ರಿ 3ನೇ ವಚನ ಏನ್ ಹೇಳ್ತದೆ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಈ ರಕ್ಷಣೆ ಮಾಮೂಲು ರಕ್ಷಣೆ ಅಲ್ಲ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹಲ್ಲೆಲೂಯಾ. ಇದು ದೇವದೂತರಿಂದ ಬಂದಂತ ರಕ್ಷಣೆ ಅಲ್ಲ, ದೇವದೂತರಿಂದ ಬಂದಂತ ಮಾತಲ್ಲ. ಕ್ರಿಸ್ತನೇ ನಮ್ಮೊಂದಿಗೆ ಮಾತನಾಡಿದಿಲ್ಲ. ಮುಂದೆ ನೋಡ್ರಿ ಏನ್ ಹೇಳ್ತೈತೆ. ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಇದು ದೇವದೂತರಿಂದ ಹೇಳಲ್ಪಟ್ಟಿದ್ದಲ್ಲ, ಕರ್ತನೇ ನಮಗೆ ಹೇಳಿರುವಂಥದ್ದು. ಹಲ್ಲೆಲೂಯಾ. ಆಮೆನ್. ನಾವು ಅನೇಕ ಸರಿ ದೇವರು ನನಗೇನು ಮಾಡ್ತಾನೆ ಅಂತ ಇವತ್ತು ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶಿಲ್ಬೆ ಮರಣವನ್ನು ನಾವು ನೋಡುವಾಗ ಇನ್ನೇನು ಮಾಡಬೇಕಾತ? ನಮಗೆ ಏನು ಮಾಡಬೇಕು ಎಲ್ಲ ಮಾಡಿದ್ದ. ಪಾಪ ಹೊತ್ಕೊಂಡ, ಶಾಪ ಹೊತ್ಕೊಂಡ, ರೋಗ ಹೊತ್ಕೊಂಡ, ಇನ್ನೇನು ಮಾಡಬೇಕು? ಆಮೆನ್. ಇವತ್ತು 2 ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಸ್ಪಂದನೆ ಒಂದೇನಂದ್ರೆ, ದೇವರು ಮೊದಲು. ಇವತ್ತು ನಾವು ದೇವರನ್ನ ಪ್ರೀತಿಸೋದಾದ್ರೆ ಯಾಕೆ ಪ್ರೀತಿಸ್ತೇವೆ? ನಾವಲ್ಲ ಫಸ್ಟ್ ಪ್ರೀತಿ ಮಾಡಿದ್ದು, ದೇವರು ನಮ್ಮನ್ನು ಮೊದಲು ಪ್ರೀತಿ ಮಾಡ್ದ.
ನನ್ನ ವೈಯಕ್ತಿಕವಾದ ಜೀವಿತವನ್ನು ನೀವು ನೋಡೋದಾದರೆ ನಾನು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದೆ, ಆದರೆ ಕ್ರಿಸ್ತನು ನನಗೆ ಗೊತ್ತಿರಲಿಲ್ಲ. ನಾನು ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಆದರೆ ಕ್ರಿಸ್ತನು ಗೊತ್ತಿರಲಿಲ್ಲ. ಕೆಲವು ವಾಕ್ಯಗಳು ಗೊತ್ತಿತ್ತು, ಆದರೆ ಕ್ರಿಸ್ತನು ನನಗೆ ಗೊತ್ತಿರಲಿಲ್ಲ. ಚಿಕ್ಕವನಿರುವಾಗ ಮತ್ತು ಹೋಗಲೇಬೇಕು, ನಾನು ಹೋಗ್ತಾ ಇದ್ದೆ. 8ನೇ ಕ್ಲಾಸ್ ಬಂದಮೇಲೆ ಇಲ್ಲ, ನಾನು ಎಲ್ಲಿ ಹೋಗಲ್ಲ ಅಂತಿದ್ದೆ. ಯಾರೋ ಹೇಳಿದ್ರಿ ಪ್ರಾರ್ಥನೆ ನಡೀತೈತೆ, ಯವನಸ್ಥರೆಲ್ಲ ಕೂಡ್ತಾ ಇದ್ದಾರೆ, ಬಾಪ ನನ್ನ ಸ್ನೇಹಿತರು ಕ್ಲಾಸ್ಮೇಟ್ಸು ಹೇಳ್ತೆ, ನೀವು ಹೋಗ್ರಪ್ಪ, ನೀವೆಲ್ಲ ದೇವ್ರ ಮಕ್ಕಳು, ನಾನು ಸೈತಾನ್ ಮಗ, ನನ್ನನ್ನು ಬಿಟ್ಬಿಡು ಅಂತ. ಅಲ್ಲಲ್ಲೂಯೇ ಹಂಗೆ ಹೇಳ್ತಿದ್ದೆ, ರೈಟ್? ಆದರೆ ದೇವರಿಗೆ ಸ್ತೋತ್ರ, ಆ ಯೇಸು ಸ್ವಾಮಿನ ಅರ್ಥಕೊಂಡಾಗ ಒಂದೊಂದ್ಸರಿ ನಾವು ಸಭೆಯಲ್ಲೇ ಇರ್ತೇವೆ, ಸಭೆಯಲ್ಲೇ ಬೆಳೆದಿರ್ತೇವೆ. ವಿಶೇಷವಾಗಿ ತಂದೆ ತಾಯಿಗಳ ರಕ್ಷಣೆ ಹೊಂದಿರ್ಬೋದು, ಮಕ್ಕಳು ಇನ್ನು ನಿರ್ವಿಲ್ದಂಗೆ ನಮ್ಮ ಜೊತೆಗೆ ಬರ್ತಾ ಇರ್ತಾರೆ. ಅನುಭವಿಸಿದ್ದಕ್ಕೆ ನಾವು ಅದಕ್ಕೆ ಅವಮಾನ ಅಲಕ್ಷ್ಯ ನಾವು ಮಾಡಬಾರದು ಪ್ರಿಯರೇ. ಆತನು ತನ್ನ ಸಂಪೂರ್ಣವನ್ನು ನಮಗಾಗಿ ಕೊಡಬೇಕಾಗಿದ್ದಿಲ್ಲ, ಆದರೂ ಕೊಟ್ಟ. ಅಂಥವನಿಗೆ ನಾನು ಎಷ್ಟು ಕೃತಜ್ಞತೆ ಉಳ್ಳವನ. ನನ್ನ ರೆಸ್ಪಾನ್ಸ್ ಇವತ್ತು ಯೇಸು ಸ್ವಾಮಿಗೆ ಏನಾಗಬೇಕು, ನನ್ನ ಸ್ಪಂದನೆ ಯೇಸು ಸ್ವಾಮಿಗೆ ಏನಾಗಬೇಕು ಪ್ರಿಯರೇ. ಆಮೆನ್. ಬೈಬಲ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ನಾನು ಹೇಳಿದೆ ದೇವರೇ ಸ್ವಾಮಿ, ನನ್ನ ಜೀವಿತ ಹಿಂಗಿರಬೇಕು. ನಾನು ನಿನ್ನನ್ನು ಆರಾಧಿಸಿದರೆ, ನಾನು ನಿನ್ನ ಮೇಲೆ ಭಕ್ತಿ ಇಡುವುದಾದರೆ ಈ ರೀತಿ ಇಡಬೇಕು ಸ್ವಾಮಿ. ಬೇಕಾಬಿಟ್ಟು ಬಲವಂತದಿಂದ ಸ್ವಲ್ಪ ಜನಗೆ ಸಭೆ, ಪ್ರಾರ್ಥನೆ, ಆರಾಧನೆ, ವಾಕ್ಯ ಬಲವಂತ ಮಾಡಬೇಕು. ಬಂದ್ರು ಏನೋ ನಮಗೇನೋ ಕೋಟಿ ರೂಪಾಯಿ ಸಿಕ್ಕಂಗ. ರೈಟ್? ನೀವು ನಿಮ್ಮ ಕುಟುಂಬ ಪ್ರಾರ್ಥನೆಗೆ ಬಂದರೆ ನನಗೇನು ಸಿಗ್ತದೆ? ನೀವು ನಿಮ್ಮ ಕುಟುಂಬ ಸಭೆಗೆ ಬಂದರೆ ನನಗೇನು ಸಿಗ್ತದೆ? ಶನಿವಾರಗಳು ಪ್ರಾರ್ಥನೆ ಇರ್ತೇವೆ, ನೀವು ಬಂದರೆ ನನಗೇನು ಸಿಗ್ತದೆ? ರೈಟ್? ಯವನಸ್ಥರು ನಿಮ್ಮ ಜೀವಿತ ದೇವರಿಗೆ ನೀವು ಕೊಟ್ಟರೆ ನನಗೇನು ಸಿಗ್ತದೆ? ವೈಯಕ್ತಿಕವಾಗಿ ಏನು ಸಿಗ್ತದೆ? ರೈಟ್? ಆದರೆ ಇಲ್ಲಿ ಬಲವಂತದಿಂದ ನಾವು ದೇವರ ಒಂದು ಸೇವೆಯನ್ನು ಮಾಡುವಂಥದ್ದಲ್ಲಿ ಈ ವ್ಯಕ್ತಿಯನ್ನು ನೋಡೋಣ ಪ್ರಿಯರೇ. ಆ ಸ್ತ್ರೀ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 36ನೇ ವಚನ. ಅನೇಕ ಸರಿ ನಾವು ಓದಿರ್ಬೋದು ಈ ಭಾಗವನ್ನು, ಆದರೆ ದೇವರ ಆತ್ಮನು ಇವತ್ತು ನಮ್ಮೊಂದಿಗೆ ಮಾತನಾಡಲಿ ಈ ಭಾಗದ ಮುಖಾಂತರ. ಆ ಫರಿಸಾಯರಲ್ಲಿ ಒಬ್ಬನು ಯೇಸು ತನ್ನೊಂದಿಗೆ ಊಟ ಮಾಡಬೇಕೆಂದು ಅಪೇಕ್ಷಿಸಿದನು. ಆಗ ಯೇಸು ಆ ಫರಿಸಾಯನ ಮನೆಯೊಳಕ್ಕೆ ಹೋಗಿ ಊಟಕ್ಕೆ ಕುಳಿತುಕೊಂಡರು. ಇಲ್ಲಿ ಸೀನನ್ನು ನೀವು ನೋಡ್ರಿ. ಒಬ್ಬ ವ್ಯಕ್ತಿ ಫರಿಸಾಯನ ಕರೀತಾರೆ, ಯೇಸು ದಯವಿಟ್ಟು ನಮ್ಮ ಮನೆಗೆ ಬಂದ್ರಪ್ಪ ಊಟಕ್ಕೆ. ಯೇಸು ಹೇಳಿದೆ, ಓಕೆ ಎಸ್ ಬರ್ತೀನಿ ಅಂತ. ಅಲ್ಲಿ ಯೇಸು ಸ್ವಾಮಿ ಆ ಮನೆಗೆ ಹೋದಾಗ ಇಲ್ಲಿ ನೋಡ್ರಿ, ಅದೇ ನೆಕ್ಸ್ಟ್ ಹೇಳ್ತದೆ 37ನೇ ವಚನದಲ್ಲಿ, ಆ ಪಟ್ಟಣದಲ್ಲಿದ್ದ ಫರಿಸಾಯನ ಮನೆಯಲ್ಲಿ ಯೇಸು ಊಟಕ್ಕೆ ಕುಳಿತುಕೊಂಡಿದ್ದಾರೆಂದು ಒಬ್ಬ ಪಾಪಿ ಸ್ತ್ರೀ ತಿಳಿದು ಸುಗಂಧ ತೈಲದ ಭರಣಿಯನ್ನು ತಂದು ಅವರ ಪಾದಗಳ ಬಳಿಯಲ್ಲಿ ನಿಂತು ಅಳುತ್ತಾ ಅವರ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯಲಾರಂಭಿಸಿ ತನ್ನ ತಲೆಕೂದಲಿಂದ ಒರೆಸಿ ಅವರ ಪಾದಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ರೈಟ್? ಇದು ಅವ್ರ ಮನೆ ಅಲ್ಲ, ಅದು ನಿಮ್ಮೂರಾಗೆ ಅನ್ಕೊಳ್ರಿ. ನೀವು ನಿಮ್ಮ ಮನೆಗೆ ಯೇಸು ಸ್ವಾಮಿನ ಕರೆದಿರಿ, ಗೆಸ್ಟು, ಆತ ಗೆಸ್ಟು. ಈ ಸ್ತ್ರೀಯನ್ನು ನೀವು ಯಾರು ಕರೆದಿಲ್ಲ, ರೈಟ್? ಆದರೆ ಈ ಸ್ತ್ರೀ ಏನಂತಂದ್ರೆ, ಅರೇ ಅವ್ರ ಮನೆಗೆ ಯೇಸು ಬಂದಾರ ಅಂತ ಹೇಳಿ ಒಳಗೆ ನುಗ್ಗಿಬಿಟ್ಲು. ಯಾರ ನುಗ್ತಿರಂಗೆ ಕರೆದಿಲ್ದಂಗೆ ಹೋಗ್ತೀರಾ? ಆಕೆ ಹೋಗ್ಬಿಟ್ಲಂತೆ. ಒಂದೇ ಒಂದು ಉದ್ದೇಶ ಆಕೆಗೆ. ಯಾಕೆ ಹೋಗಿರ್ಬೋದು? ಯೇಸು ಅಲ್ಲಿದ್ದಾನೆ. ಇದು ನಾವು ಓದುವಾಗ ಒಂದೊಂದ್ಸರಿ ಸರಳವಾಗಿ ಓದ್ಬೋದು, ಅದ್ರ ಊಹಿಸ್ಕೊಳ್ರಿ. ಜಕ್ಕಾಯನ ಕತೆ ಕೂಡ ನಾನು ಭಾಳ ಸರಿ ಹೇಳಿದ್ದೇನೆ. ಜಕ್ಕಾಯ ಆಲದ ಮರ ಹೇಳಿದ, ಎಷ್ಟು ಸುಲಭ ಅಲ್ಲ ಓದೋಕ್ಕೆ. ಅದ್ರ ಬಗ್ಗೆ ಯಾವುದಾದ್ರು ಹಾಡು, ಕುಳ್ಳ ಜಕ್ಕಾಯ ಆಲದ ಮರವನ್ನು ಏರಿದ. ಅದು ಕೇಳಿ ಕೇಳಿ ಏರಿದ. ನೀವೇರಿರಿ ಯಾವಾಗ ನೇಸ್ವಾಮಿ ನೋಡೋಕೆ?
ನಾನು ಏರ್ತೀನಿ ಯೇಸ್ವಾಮಿನ ನೋಡಕ್ಕೆ. ಊಹಿಸ್ಕೊಳ್ರಿ, ಇದೇ ಊರಾಗ ಬಳ್ಳಾರಿಯಾಗ ಯೇಸ್ವಾಮಿ ಬರ್ತಾಯಿದೆ ಅನ್ಕೊಳ್ರಿ. ನೀವು ಯೇಸ್ವಾಮಿನ ನೋಡ್ಬೇಕು, ನನ್ನ ಸುದ್ದಿ ಕೇಳಿರಿ, ಯೇಸ್ವಾಮಿನ ನೋಡ್ಬೇಕಂತ ಆಸೆ. ಎಲ್ಲರೂ ಯೇಸ್ವಾಮಿನ ನೋಡಿ ನಿಮ್ಮ ಕಣ್ಣಿಗೆ ಕಾಣಲ್ಲ, ನೀವೇ ಜಕ್ಕಾಯನ ಸ್ಥಳದಲ್ಲಿ ಇದ್ದೀರ ಅನ್ಕೊಳ್ರಿ. ಏನು ಮಾಡ್ತೀರಿ ನೀವು? ಕಾಣವಲ್ಲ ಬಿಡಪ್ಪ, ಮನೆಗೆ ಹೋಗ್ಬಿಡು ನನ್ನ ನಡಿ. ಜಕ್ಕ ಏನು ಮಾಡ್ದ? ಅವನು ಯಾರೋ ಒಂದು 13-12 ವರ್ಷದ ಹುಡುಗ ಅಲ್ಲ, ಅವನು ಸಮಾಜದಾಗ ಎಲ್ಲ ಹೆಸರೈತ, ಅವನಿಗೆ ಐಶ್ವರ್ಯವಂತ, ರೈಟ್? ಎಲ್ಲರಿಗೂ ಗೊತ್ತು ಅವನು. ಅವನ ಬಟ್ಟೆಗಳೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿರ್ಬೋದು. ಅವನೇನು ಮಾಡ್ದ? ಯೇಸ್ವಾಮಿ ನಾನು ನೋಡಲೇಬೇಕಂತೇಳಿ ಗಿಡ ಹತ್ತಿದ. ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ, ಅರೆ ನನ್ನ ಮರ್ಯಾದೆ. ಭಾಳ ಜನ ಏನು ಗೊತ್ತಾ, ನಾ ಮರ್ಯಾದೆ ವಾಲೇಮ್ ಅನ್ಕೊಂಟಾರು. ಸಮಾಜ ಏನು ಅಂದ್ಕೊಳ್ತದೆ, ಭಾಳ ಜನ ಯೇಸ್ವಾಮಿ ಅಂದ್ರೆ ಇಷ್ಟ, ಆದರೆ ಯೇಸ್ವಾಮಿ ಹತ್ರ ಬರಲ್ಲ. ಯಾಕೆ ಗೊತ್ತಾ? ಸಮಾಜ ಏನಂತದೆ, ನಮ್ಮ ಬಂಧುಗಳು ಏನಂತಾರೆ, ನಮ್ಮ ಬಳಗರು ಏನಂತಾರೆ, ನಮ್ಮ ಇವ್ರು ಏನಂತಾರೆ. ಹೌದಾ ಇಲ್ಲ? ಯೇಸ್ವಾಮಿಯಲ್ಲಿ ಭಾಳ ಜನಕ್ಕೆ ಏನು ತಪ್ಪು ಸಿಗೋದಿಲ್ಲ, ಯೇಸ್ವಾಮಿ ಬೇಕವ್ರಿಗೆ. ಆದರೆ ಸಮಾಜ ಏನು ಮರ್ಯಾದೆ ಪ್ರಶ್ನೆ, ಬೇಡ ಬಿಡಪ್ಪ, ಅವ್ರು ಹಿಂಗಂತಾರೆ, ಇವ್ರು ಹಿಂಗಂತಾರೆ, ಅವ್ರು ಹಾಸ್ಯ ಮಾಡ್ತಾರೆ. ಒಂದು ವೇಳೆ ಜಕ್ಕ ನಂಗೆ ಯೋಚನೆ ಮಾಡಿದರೆ ಅವನ ಮೇಲೆ ಏರ್ತಿದ್ದಿಲ್ಲ, ನೋಡ್ತಿದ್ದಿಲ್ಲ, ಯೇಸು ಅವನ ಮನೆಗೆ ಹೋಗ್ತಿದ್ದಿಲ್ಲ, ಅವನ ಜೀವಿತ ಬದಲಾವಣೆ ಆಗ್ತಿದ್ದಿಲ್ಲ. ಆದರೆ ಯೇಸು ಸ್ವಾಮಿ ಜಕ್ಕಾಯನಿಗೆ ಅಂಥ ಆಸೆ ಇರುವ ಕಾರಣದಿಂದ ಅಲ್ಲಿ ನಿಂತ ಈ ಸ್ತ್ರೀ ನಾವಿಲ್ಲಿ ನೋಡುವಾಗ ಕೂಡ ಯಾರೋ ಮನೆಗೆ ಯೇಸು ಇದ್ದಾನೆ, ಓದ್ಲಂತೆ. ಹೋಗಿ ಏನು ಮಾಡ್ತಾಳೆ ಆಕೆ ಒಬ್ಬ ಪಾಪಿ ಸ್ತ್ರೀ ತಿಳಿದು, ಈಕೆ ಒಂದು ಗುಣಲಕ್ಷಣ ಎಂಥದಂತೆ, ಪಾಪಿ ಸ್ತ್ರೀ ಅಂತ ಹೇಳ್ತಾರೆ. ಅಂದರೆ ಪಾಪಿ ಆಗಿದ್ದು, ಅದು ಊರು ಜನಕ್ಕೆಲ್ಲ ಗೊತ್ತಿತ್ತು ಈಕೆ ಎಂಥ ಸ್ತ್ರೀ ಎಂಬುದಾಗಿ, ರೈಟ್? ಸುಗಂಧ, ಆಮೇಲೆ ಹೇಳ್ತಾಳೆ, ತಿಳಿದು ಸುಗಂಧ ತೈಲದ ಭರಣಿಯನ್ನು ತಂದು ಅವರ ಪಾದಗಳ ಬಳಿಯಲ್ಲಿ ನಿಂತು ಅಳುತ್ತಾ ಅವರ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯಲಾರಂಭಿಸಿದಳು. ಇವಳು ಅಳ್ತಾ ಇದ್ಲಂತೆ. ಯಾಕೆ ಅಳ್ತಾ ಇರ್ಬೋದು? ಕಣ್ಣೀರು ಯಾವಾಗ ಬರ್ತದೋ ಗೊತ್ತಾ? ಹೃದಯ ಮುಟ್ಟಲ್ಪಟ್ಟಾಗ. ಕೆಲವರು ನೋವಿಂದ ಇರಬಹುದು, ಕೆಲವರು ಸಂತೋಷದಿದ್ದರೂ ಕೂಡ ಕಣ್ಣೀರು ಬರ್ತದೆ, ಕೆಲವರಿಗೆ ಕೃತಜ್ಞತೆ ಆದರೂ ಕೂಡ ಕಣ್ಣೀರು ಬರ್ತದೆ. ಕೆಲವೊಂದ್ಸರಿ ದೇವರ ಸನ್ನಿಧಾನದ ಇರುವಾಗ, ಆತನ ಪ್ರೀತಿಯಿಂದ ನಮ್ಮನ್ನು ತುಂಬಿಸುವಾಗ, ಅದನ್ನು ಅನುಭವಿಸುವಾಗ ಕಣ್ಣೀರು ಬರ್ತದೆ, ರೈಟ್? ನೀವು ಗೊತ್ತು, ನಾನು ಪ್ರಸಂಗ ಮಾಡೋ ನಾನು ಹೇಳ್ತೀನಿ, ಪ್ರಾರ್ಥನೆ ಅಂದರೆ ಯಾವಾಗ ಕಣ್ಣೀರು ಇಡೋದಲ್ಲ. ಸ್ವಲ್ಪ ಜನ ಸುಮ್ಮನೆ ಕಣ್ಣೀರು ಹೆಂಗಂತಂದ್ರೆ ಮಕ್ಕಳು ಕಣ್ಣೀರು ಇಟ್ಟಂಗೆ. ಆ ಕಣ್ಣೀರು ಬೇರೆ. ಆ ಕಣ್ಣೀರು ಯೇಸುಸ್ವಾಮಿ ನಿಮ್ಮ ಜೀವಿತದಲ್ಲಿ ಬರುವ ತನಕ ನೀವು ಇಡುವಂಥ ಕಣ್ಣೀರು ಬೇರೆ. ಆದರೆ ಯೇಸು ಸ್ವಾಮಿ ನೀವು ಭೇಟಿ ಆದಾಗ ಯೇಸು ಸ್ವಾಮಿ ನಿಮ್ಮ ಕಣ್ಣೀರು ಒರೆಸ್ತಾನೆ ಆ್ಯಕ್ಚುಲಿ. ಹಲ್ಲೆಲೂಯಾ. ಆಮೇಲೆ ನೀವು ಗತಿ ಇಲ್ಲದ ನಿಸ್ಸಹಾಯವಾದಂಥ ಕಣ್ಣೀರಿಡಬಾರ್ದು. ಒಂದು ವೇಳೆ ನೀವು ಕಣ್ಣೀರಿಟ್ರೆ ಕೃತಜ್ಞತೆಯ ಕಣ್ಣೀರಿಡ್ರಿ. ಆಮೆನ್. ನಾನು ಹೇಳಿದ್ದೇನೆ ಅನೇಕ ಸರಿ, ಆ ಒಂದು ಅಪೋಸ್ತಲನಾದಂಥ ಯೋಹಾನನು ಆ ಪ್ರಕಟಣೆ ಗ್ರಂಥದಲ್ಲಿ ಅವನಿಗೊಂದು ದರ್ಶನವಾಗ್ತದೆ. ಆ ಯೇಸುಸ್ವಾಮಿಯ ಸಿಂಹಾಸನವನ್ನು ನೋಡ್ತಾನೆ, ದೇವರ ಸಿಂಹಾಸನವನ್ನು ನೋಡ್ತಾನೆ, ಅಲ್ಲಿ ಸುರುಳಿಗಳನ್ನು ನೋಡ್ತಾನೆ. ಅದರಲ್ಲಿ ನೋಡುವಾಗ ಅವನು ಹೇಳ್ತಾನೆ, ಆ ದೇವದೂತನು ಹೇಳ್ತಾನೆ, ಈ ಸುರುಳಿಗಳನ್ನು ತೆಗೆಯುವುದಕ್ಕೆ ಯಾರು ಯೋಗ್ಯರಿಲ್ಲ ಅಂತಾನೆ. ಯಾರು ಯೋಗ್ಯರಿಲ್ಲ ಹಂಗಂದ್ರೆ ಅದ್ರೊಳಗೆ ಏನಿದೆಯೋ, ಏನು ಮರ್ಮ ಇದೆಯೋ, ಅರೆ ಯಾರು ಮತ್ತೆ ಹೆಂಗಪ್ಪ, ಯಾರು ತೆಗಿಯೋದಿಲ್ಲ ಅಂದರೆ ಹೆಂಗೆ ಗೊತ್ತಾಗ್ಬೇಕಂತೇಳಿ ಕಣ್ಣೀರು ಇಡ್ತಾನ ಅವನು. ಅವಾಗೊಬ್ಬ ದೇವದೂತನ ಹೇಳ್ತಾನೆ, ಅಳಬೇಡ, ಅಳಬೇಡ. ಯಾಕೆ ಮತ್ತೆ ಯಾರು ಯೋಗ್ಯರಿಲ್ಲಲ್ಲ, ಯಾಕೆ ಅಳಬಾರ್ದು ಅಂದ್ರೆ ಹೇಳ್ತಾನೆ, ಯೂದಾ ಗೋತ್ರದ ಸಿಂಹವು ಆತನು ಜಯಿಸಿದ್ದಾನೆ, ನೀನು ಅಳಬೇಡ. ಆಮೆನ್. ಯೇಸುವಿನ ಪ್ರಕಟಣೆ ಆಗುವವರೆಗೂ ನೀನು ಗೋಳಾಟದ ಕಣ್ಣೀರಿಡ್ತಿ. ಆದರೆ ಯೇಸು ಸ್ವಾಮಿಯನ್ನು ನೀನು ತಿಳ್ಕೊಂಡ ಮೇಲೆ ಯೇಸು ಸ್ವಾಮಿ ನಿನಗೆ ಹೇಳುವ ಆತನಾಗಿದ್ದಾನೆ, ಅಳಬೇಡ. ಹಲ್ಲೆಲೂಯಾ. ಅವಾಗ ಬರುವಂಥ ಕಣ್ಣೀರು ಅದು ಸಂತೋಷದ ಕಣ್ಣೀರಾಗಿರುವಂಥದ್ದಾಗಿದೆ. ಆ ಮರಿಯಳು ಕೂಡ ಆ ಯೇಸುಸ್ವಾಮಿಯನ್ನು ಊನಿಟ್ರು, ಆಕೆ ಸಮಾಧಿಗೆ ಹೋಗ್ತಾ ಇದ್ರು. ಅಲ್ಲಿ ನೋಡಿದಾಗ ಯೇಸುಸ್ವಾಮಿ ಆಕೆ ಕಣ್ಣಿಗೆ ಕಾಣಲಿಲ್ಲ. ಆ ಒಂದು ತೋಟಗಾರನನ್ನು ಕೇಳ್ತಾನೆ, ನನ್ನ ಯಜಮಾನನ ಎಲ್ಲಿಟ್ಟಿದ್ದಿ ಅಂತ ಕಣ್ಣೀರು ಇಡ್ತಾಳೆ. ಆದರೆ ದೇವರಿಗೆ ಸ್ತೋತ್ರ, ಯಾವಾಗ ಈ ಪುನರುತ್ಥಾನನಾದ ಯೇಸು ಪ್ರಕಟಣೆಯಾಗಿ ನಾನಿನ್ನ ಸತ್ತಿಲ್ಲ, ನಾನು ಎದ್ದಿದ್ದೇನೆ ಅಂತ ನೀನು ಹೋಗಿ ಪೇತ್ರನಿಗೆ, ಯೋಹಾನರಿಗೆ, ನನ್ನ ಶಿಷ್ಯರಿಗೆ ಹೇಳು ಅಂತ ಹೇಳುವಾಗ ಆಕೆ ಕಣ್ಣೀರಿನಿಂದ ಹೋಗಲಿಲ್ಲ, ಸಂತೋಷದಿಂದ ಓಡಿ ಹೋಗಿ ಹೇಳಿದ್ಲು, ನಮ್ಮ ಕರ್ತನು ಎದ್ದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಆದರೆ ಈ ಸ್ತ್ರೀ ಕಣ್ಣೀರು ಇಡ್ತಾ ಇದ್ಲು. ಇದು ಯಾವ ಕಣ್ಣೀರು ಇದು? ಮುಂದೆ ನಾವು ನೋಡುವಾಗ ನಮಗೆ ಗೊತ್ತಾಗುವಂತಾಗಿದೆ. ಅಲ್ಲಿ ನಿಂತಿದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ. ಆ ಕಣ್ಣೀರಿನಿಂದ ಯೇಸು ಸ್ವಾಮಿಯ ಕಾಲನ್ನು ಆಕೆ ಏನು ಮಾಡ್ತಾ ಇದ್ದಾಳೆ? ತೇವ ಮಾಡ್ತಾ ಇದ್ದಾಳೆ. ಅವಳು ಪಾದಗಳ ಬಳಿಯಲ್ಲಿ ನಿಂತು ಅಳುತ್ತಾ ಅವರ ಪಾದಗಳನ್ನು ಕಣ್ಣೀರಿನಿಂದ ತೊಳೆಯಲಾರಂಭಿಸಿದಳು. ಈಕೆಯ ಭಕ್ತಿ ನೋಡ್ರಿ, ಪ್ರೀತಿ ನೋಡ್ರಿ. ಹಲ್ಲೆಲೂಯಾ. ಬಲವಂತದಿಂದ ನಾವು ಕಣ್ಣೀರು ತರ್ಸಕ್ಕಾಗಲ್ಲ. ಯಾರ ಹೃದಯ ಮುಟ್ಟಲ್ಪಡ್ತದಲ್ಲ ಅವಾಗ ಅದು ಕಣ್ಣೀರು ಬರುವಂಥದ್ದಾಗಿದೆ. ಆಮೆನ್. ಅದಕ್ಕೆ ಆರಾಧನೆ ಬಲವಂತದಿಂದ ಮಾಡಿಸುವಂಥದ್ದಲ್ಲ. ಸ್ವಲ್ಪ ಜನ ಹೇಳ್ಬೇಕು, ಬೇಗ ಬನ್ರಿ, ಚಪ್ಪಾಳೆ ಹೊಡೀರಿ, ಕೈ ಎತ್ರಿ, ಬಾಯಿ ತೆಗೆದು ಹಾಡ್ರಿ ಅಂದರೆ ನೀನು ಯೇಸ್ವಾಮಿ ನಿನ್ನ ರುಚಿ ನೋಡಿಲ್ಲ ಅಂತ ಅರ್ಥ. ಕಾಣಿಕೆ ಕೊಡ್ರಿ, ಸೇವೆ ಮಾಡ್ರಿ, ಪ್ರಾರ್ಥನೆಗೆ ಬನ್ರಿ. ಅಬ್ಬಬ್ಬಬ್ಬಬ್ಬ, ಈ ಪಾಸ್ಟರು SMS ಕಳಿಸ್ತಾನ, ಹೋಗ್ಬಿಡನ್ ಬಿಡಪ್ಪ. ಈತ ಕೇಳ್ತಾನ, ಇಲ್ಲೇ ಕುಂತಾನ ನೋಡಿ, ಲೇಟ್ ಬಂದರೆ ಕೇಳ್ತಾನ. ಆತನಿಗನ್ನ ಅಯ್ಯೋ ನಾನು ನಿನಗಾಗಿ ಸತ್ತಿಲ್ಲಮ್ಮ, ನಾನು ನಿನಗಾಗಿ ಸತ್ತಿಲ್ಲೋ ಯಪ್ಪೋ, ನಾನು ನಿನಗೆ ರಕ್ಷಣೆ ಕೊಟ್ಟಿಲ್ಲ ಯಪ್ಪೋ, ನಾನು ಸತ್ರೂ ನಿನಗೆ ಪ್ರಯೋಜನ ಇಲ್ಲ. ಕೆಲವೊಂದ್ಸರಿ ನಾವು ಮಾಡೋದು ಏನಕ್ಕೆ ಗೊತ್ತಾ? ಜನರಿಗೋಸ್ಕರ ಮಾಡ್ತೀವಿ ನಾವು. ಈ ಸ್ತ್ರೀಗೆ ಯಾರು ಬಾ ಅಂದಿಲ್ಲ ಮನೆಗೆ. ಈಗ ಯಾರು ಕರೆದ್ರು? ನಮಗೆ ಪಾಸ್ಟ್ರು ಕಳಿಸಿಲ್ಲ. ಅರೆ ಈಕೆಗೆ ಯಾರು ಕರೆದ್ರು? ಈಗೀಗ ಒಂದೇ ಒಂದು, ಆ ಯೇಸು, ಆ ರಕ್ಷಕ, ಸ್ವಸ್ಥತೆ ಮಾಡುವಾತನು, ಜೀವಿತ ಬದಲಾಯಿಸುವಾತನು, ಮೆಸ್ಸಿಯನು, ಈತನು ಬೇರೆಯವ್ರ ಮನೆಗೆ ನುಗ್ಗುಬಿಟ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮೇಲೆ ಪ್ರೀತಿ ಇರುವವರು ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ ಯೋಚನೆ ಮಾಡುವುದಿಲ್ಲ. ಯೇಸು ಮೇಲೆ ಪ್ರೀತಿ ಇರುವವರು ಅವರನ್ನು ಮೆಚ್ಚಿಸಲಿಕ್ಕೆ, ಇವರನ್ನು ಮೆಚ್ಚಿಸಲಿಕ್ಕೆ ಜೀವಿತ ಜೀವಿಸುವುದಿಲ್ಲ. ಯೇಸುವನ್ನು ಪ್ರೀತಿಸುವವರಿಗೆ ಒಂದೇ ಒಂದು, ಈತನು ನನ್ನ ರಕ್ಷಕ, ಈತ ನನಗೆ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ಈತನು ಇಲ್ಲದೆ ಇದ್ರೆ ನಾನಿವತ್ತು ಉಳಿತಾ ಇದ್ದಿಲ್ಲ. ಈತನಿಗಾಗಿ ನನ್ನ ಆತ್ಮ, ಪ್ರಾಣ, ಶರೀರ, ಬಲದಿಂದ ನಾನು ಈತನನ್ನು ಸೇವಿಸುತ್ತೇನೆ, ನನ್ನ ಹತ್ರ ಇರುವುದೆಲ್ಲ ಈತನದೇ ಎಂಬುದಾಗಿ ಅವರು ಆತನನ್ನು ಆರಾಧಿಸುವವರಾಗಿದ್ದಾರೆ, ಸೇವಿಸುವವರಾಗಿದ್ದಾರೆ. ಹಲ್ಲೆಲೂಯಾ. ಹಾಡಾಡುವುದಾದ್ರೆ ಯಾರಿಗಾಗಿ ಆಡ್ತೇವೆ ನಾವು? ಇಲ್ಲಿರೋರ್ಗೆ ಹಾಡಾಡ್ತೇವೆ. ಹೊಡರಿ ಚಪ್ಪಾಳೆ, ಬೇಗ ಹೊಡ್ರಪ್ಪ, ಎಲ್ಲ ಬಿಡೋದಿಲ್ಲ. ಈ ಸ್ತ್ರೀಗೆ ಯಾರು ಹೇಳಲಿಲ್ಲ ಬಾಮ, ಆಕೆನೇ ಬಂದ್ಲು. ಯಾಕೆ ಅಷ್ಟು ಕೃತಜ್ಞತೆ ಉಳ್ಳವಳಾಗಿದ್ಲು? ಆ ಯೇಸು ಸ್ವಾಮಿಯ ಮೌಲ್ಯತೆಯನ್ನು ಆಕೆ ತಿಳ್ಕೊಂಡಿದ್ಲು, ಎಷ್ಟು ಇದು ಎಂಬುದಾಗಿ. ರೈಟ್. ಅಳುತ್ತಾ ಅವರ ಪಾದಗಳ ಕಣ್ಣೀರಿನಿಂದ ತೊಳೆಯಲಾರಂಭಿಸಿದಳು. ನಂಬರ್ 1 ಪಾದಕ್ಕೋದ್ಲಕ್ಕೆ ಕಣ್ಣೀರು ಅಂದರೆ ಕೃತಜ್ಞತೆಯಿಂದ. ರೈಟ್. ನೆಕ್ಸ್ಟ್ ಹೇಳ್ತದೆ, ಅವರ ಪಾದಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಹೆಂಗಸರಿಗೆ ತಲೆ ಕೂದಲು ಎಷ್ಟು ಇಂಪಾರ್ಟೆಂಟ್? ಭಾಳ ಇಂಪಾರ್ಟೆಂಟ್. ನಗಬೇಡ್ರಿ. ಆಗಿನ ಕಾಲದಾಗ ಸ್ವಲ್ಪ ವರ್ಷಗಳಿಂದ ಬರೀ ಹೆಂಗಸರಿಗಿತ್ತು, ಈಗಿನ ಕಾಲದಾಗ ಎಲ್ಲರಿಗೂ ಇಂಪಾರ್ಟೆಂಟ್. ಓಕೆ, ಒಂದೊಂದು ಸರಿ ಹೆಂಗಸರ್ಕಿನ್ನ ಗಂಡಸರೇ ಮೇಕಪ್ ಜಾಸ್ತಿ ಆಗಿಬಿಟ್ಟತ್ತೆ. ಮೊದಲು ಬೇರೆ ಇತ್ತು, ಇವಾಗ ಒಟ್ಟು ಹೆಣ್ಣು ಮಕ್ಕಳಿಗೆ ಕೂದಲು ಭಾಳ ಇಂಪಾರ್ಟೆಂಟ್. ಜೋಪಾನವಾಗಿ ನೋಡ್ಕೊಳ್ತಾರೆ, ಎಣ್ಣೆ ಹಾಕ್ತಾರೆ, ಅದು ಹಾಕ್ತಾರೆ, ತೊಳೆದಾರೆ, ಶ್ಯಾಂಪು ಹಾಕ್ತಾರೆ, ಏನೋ ಒಟ್ಟು. ಆದರೆ ಈಕೆ ಏನು ಮಾಡಿದ್ಲು? ಬಹುಮೂಲ್ಯವಾದಂಥ ಆ ಕೂದಲನ್ನು ತೆಗೆದು ಯೇಸು ಸ್ವಾಮಿ ಪಾದಗಳನ್ನು ಆಕೆ ಒರೆಸ್ತಾ ಇದ್ದಾಳೆ. ಅಂದರೆ ಆಕೆ ಹೇಳಿದ್ಲು, ಯೇಸು ಸ್ವಾಮಿಕಿನ್ನ ಇದೆಲ್ಲ ಇಂಪಾರ್ಟೆಂಟ್. ಆಮೇನ್. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಬಿಟ್ಟರೆ ಇನ್ನು ಯಾವುದು ಇಂಪಾರ್ಟೆಂಟ್ ಅಲ್ಲ. ಎಸ್, ನನಗೆ ಕೂದಲು ಭಾಳ ಇಂಪಾರ್ಟೆಂಟು. ಎಸ್, ಹೆಣ್ಮಗಳಾಗಿ ನನಗೆ ಕೂದಲು ಬೇಕು. ಎಸ್, ನನ್ನ ಕೂದಲು ಚೆನ್ನಾಗಿರಬೇಕು. ಎಸ್, ನನ್ನ ಕೂದಲು ಕಪ್ಪಗಿರಬೇಕು. ಎಸ್, ನಾನು ಶಾಂಪು ಹಾಕ್ತೀನಿ, ಯಾವುದು ನಾನು ಕಂಡೀಷ್ನರ್ ಹಾಕ್ತೀನಿ, ಶಿಕೆಕಾಯಿ ಹಾಕ್ತೀನಿ, ನಾನು ಮೆಹಂದಿ ಹಾಕ್ತೀನಿ, ನಾನು ಎಲ್ಲ ಹಾಕ್ತೀನಿ. ಆದರೆ
ಯೇಸು ಮುಂದೆ ಇದೇನಿಲ್ಲ. ಯೇಸು ಮುಂದೆ ಇದು ಇಲ್ಲ. ಆಮೇನ್. ಆ ಸ್ತ್ರೀ ಅಂದ್ರೆ ಹೌದು ನನಗೆ ಮರ್ಯಾದೆ ಇಂಪಾರ್ಟೆಂಟ್, ನಮಗೆಲ್ಲರಿಗೂ ಮರ್ಯಾದೆ ಇಂಪಾರ್ಟೆಂಟ್. ಜನರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ನಮಗೆ ಇಂಪಾರ್ಟೆಂಟ್. ಸಮಾಜದಲ್ಲಿ ಏನೋ ಯಾರಿಗೋ ನಮಗೆ ಮರ್ಯಾದೆ ಇರ್ತದೆ, ಹೌದಲ್ಲ? ಆದರೆ ಆಕೇನು ಮೊದಲೇ ನನ್ನ ಮರ್ಯಾದೆಕಿನ್ನ ಯೇಸು ಸ್ವಾಮಿಯನ್ನು ನಾನು ಆರಾಧಿಸುವಂಥದ್ದು ಇಂಪಾರ್ಟೆಂಟ್. ಯಾರೋ ಮನೆಗೆ ನುಗ್ಗಿದ್ರೆ ಏನು ಅನ್ಕೊಂತಾರೆ ಅವರು? ಆಕೆ ಹೇಳಿಲ್ಲ, ನನಗೆ ಯೇಸು ಇಂಪಾರ್ಟೆಂಟ್. ಇದು ಅವಕಾಶ ನನಗೆ ಸಿಕ್ಕಿದೆ, ಆತನ ಪಾದದ ಬಳಿಗೆ ಇರಲಿಕ್ಕೆ ನನಗೆ ಸಿಕ್ಕಿದೆ, ಆತನಿಗೆ ಸೇವೆ ಮಾಡಲಿಕ್ಕೆ ನನಗೆ ಸಿಕ್ಕಿದೆ. ನಾನು ಆತನ ಪಾದವನ್ನು ನನ್ನ ಕೂದಲಿಂದ ಒರೆಸಲಿಕ್ಕೆ ನಾನು ಈ ಅವಕಾಶವನ್ನು ನಾನು ಬಿಡುವುದಿಲ್ಲ. ಆಮೇನ್. ಇವತ್ತು ಈ ಹೆಣ್ಮಗ ಈ ಸ್ತ್ರೀಯೊಂದಿಗೆ ನಮ್ಮ ಜೀವಿತವನ್ನು ನಾವು ಹೋಲಿಸಿಕೊಂಡ್ರೆ ನಮ್ಮ ಪ್ರೀತಿ ಯೇಸುವಿನ ಮೇಲೆ ಹೇಗಿದೆ? ಈಕೆ ಮಾಡಿದ್ದು ಹೊರಗಡೆದಲ್ಲ ನಾನು ಹೇಳ್ತೇನೆ, ನಾವು ಹಂಗೆ ಮಾಡ್ಬೇಕಂತ ನಾನು ಹೇಳ್ತಾ ಇಲ್ಲ. ಒಬ್ಬೊಬ್ಬರು ಪ್ರೀತಿಯನ್ನು ವ್ಯಕ್ತ ಮಾಡಿಸುವಂಥ ವಿಧಾನ ಬೇರೆ ಇರ್ತದೆ ಅಲ್ಲ? ಸ್ವಲ್ಪ ಜನಕ್ಕೆ ಪ್ರೀತಿ ಜಾಸ್ತಿ ಆದರೆ ಊಟ ಮಾಡಿಸ್ತಾರೆ, ಸ್ವಲ್ಪ ಜನಕ್ಕೆ ಪ್ರೀತಿ ಜಾಸ್ತಿ ಇದ್ರೆ ಗಿಫ್ಟ್ ತಂದು ಕೊಡ್ತಾರೆ, ಕರೆಕ್ಟ್ ಅಲ್ಲ? ಸ್ವಲ್ಪ ಜನಕ್ಕೆ ಪ್ರೀತಿ ಜಾಸ್ತಿ ಆದರೆ ಬೇರೆದೇನೋ ಅವರು ವ್ಯಕ್ತಪಡಿಸುವಂಥ ವಿಧಾನ ಬೇರೆ, ರೈಟ್? ಇಲ್ಲಿ ಈಕೆ ಏನು ಮಾಡ್ತಾಳೆ? ಯೇಸುವಿನಲ್ಲಿ ಒಳಗಡೆ ಇರುವಂಥ ಪ್ರೀತಿಯನ್ನು ಆಕೆ ಸಂಪೂರ್ಣ ಹೃದಯದಿಂದ ವ್ಯಕ್ತಪಡಿಸುವವಳಾಗಿದ್ದಾಳೆ. ಕೆಲವೊಂದ್ಸರಿ ನಮಗೆ ಕೈ ಎತ್ತಕ್ಕೆ ನಾಚಿಕೆ, ಗಟ್ಟಿಗೆ ಬಾಯಿ ತೆಗೆದು ಆಡಕ್ಕೆ ನಾಚಿಕೆ, ಜನ ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ. ಬಟ್ ಅವೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಯೇಸುವನ್ನು ಪೂರ್ಣ ಹೃದಯದಿಂದ ಆಕೆ ಪ್ರೀತಿಸಿದಳು ಪ್ರಿಯರೇ. ತನ್ನ ತಲೆ ಕೂದಲಿನಿಂದ ಒರೆಸಿ ಅವರ ಪಾದಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಆ ತೈಲ ಸಾಮಾನ್ಯವಾದದ್ದಲ್ಲ, ಭಾಳ ಕಾಸ್ಟ್ಲಿ. ಬೇರೆ ಭಾಗದಲ್ಲಿ ಬರೆದಿದೆ ಭಾಳ ಬೆಲೆ ಉಳ್ಳದ್ದು. ಅಂದರೆ ಆಕೆ ಹೇಳಿದ್ಲು, ನಾನು ಚಿಲ್ಲರ್ ಕಾಣಿಕೆ ಕೊಡೋದಿಲ್ಲ ಯೇಸು ಸ್ವಾಮಿಗೆ. ಆಮೆನ್. ಯೇಸುವ ಮೌಲ್ಯ ನಮ್ಮ ಜೀವಿತದಲ್ಲಿ ಏನು ಅಂದರೆ, ಇವಳು ಲೆಕ್ಕಾಚಾರ ಮಾಡಿ ಪ್ರೀತಿ ಮಾಡಲಿಲ್ಲ ಯೇಸು ಸ್ವಾಮಿನ. ಕೆಲವೊಂದ್ಸರಿ ಲೆಕ್ಕಾಚಾರ ಮಾಡಿದರೆ ಪ್ರೀತಿ ಇಲ್ಲ ಅಲ್ಲಿ. ನಾನು ನಿನಗೆ ಇದು ಕೊಟ್ಟು ನೀನೇನು ಕೊಟ್ಟು ನನಗೆ ಆಯ್ತಲ್ಲಿ ಹೋಯ್ತು ಪ್ರೀತಿ, ಲೆಕ್ಕಾಚಾರ ಬಂತು. ಕೆಲವೊಂದ್ಸರಿ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಇರುವಾಗ ಯಾವ ಲೆಕ್ಕಾಚಾರ ಬರೋದಿಲ್ಲ. ಜಗಳ ಆಯಿತು, ನಾನು ಅದು ಮಾಡಿಲ್ಲ, ನೀನು ಇದು ಮಾಡು, ನೀನೇನು ಮಾಡು. ಅರೆ ಇಷ್ಟುವರೆಗೆ ಲೆಕ್ಕ ನೆಟ್ಟಿದ್ದಿಲ್ಲಲ್ಲ ನೀನು, ಎಲ್ಲೋ ಒಂದು ಕೇಳಿದರೆ 3 ಮಾಡಿದ್ವಿ ನೀನು. ಯಾಕೆ? ಪ್ರೀತಿ ಇತ್ತು. ಯಾವಾಗ ಪ್ರೀತಿ ಹೋಯ್ತು ಲೆಕ್ಕ ಸ್ಟಾರ್ಟ್ ಆಯ್ತು. నేను రాలేదా అప్పుడు, నేను చేయలేదా? ಕರೆಕ್ಟ್ ಅಲ್ಲ? ಯೇಸುಸ್ವಾಮಿ ಲೆಕ್ಕ ಇಟ್ಟು ನಮ್ಮನ್ನು ಪ್ರೀತಿಸಿದ್ರೆ, ಯೇಸುಸ್ವಾಮಿ ಒಂದು ವೇಳೆ ನಮ್ಮ ಪಾಪದ ಲೆಕ್ಕ ಇಟ್ಟಿದ್ರೆ, ರೈಟ್, ಆತನು ತನ್ನನ್ನು ತಾನು ಸಂಪೂರ್ಣವಾಗಿ ನಮಗೆ ಅರ್ಪಿಸಿದನು. ಆತನಾಗಲೇ ಕೊಟ್ಟಿದ್ದಾನೆ, ನಮ್ಮ ಹತ್ರ ಕೊಡಬೇಕು ಅಂತ ಆತನ ಹೇಳ್ತಲ್ಲ. ನಾವು ಆತನ ಪ್ರೀತಿಸದೇ ಇರಲಿ, ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ದಾನೆ. ಫಿನಿಶ್. ಆ ಒಂದು ಹಾಡಿದೆಯಲ್ಲ, ಅದು ತೆಲುಗು ಅಲ್ಲಿ, ಪ್ರೇಮಲ ಬಡ್ಡಾನು ನೇನು ಪ್ರೇಮಲ ಬಡ್ಡಾನು, రైట్. ಅದರಲ್ಲಿ ಒಂದು ಸ್ಟ್ಯಾನ್ಸಾ ಇದೆ, మొదట ప్రపోజ్ చేసింది ఎవరంట? ఆయన, నేను కాదు. ಆಮೇನ್. ಏನೋ ನಾವು ಫುಲ್ಲು ಐಶ್ವರ್ಯ ರಾಯ್ ಅಂತಲ್ಲ ಪ್ರಪೋಸ್ ಮಾಡಿದ್ದು. ನಮ್ಮಷ್ಟು ಹೊಲಸು ಪಾಪದಲ್ಲಿ ಬಿದ್ದು ಹಂದಿಗಳ ಥರ ಒದ್ದಾಡ್ತಿರುವಂಥವ್ರಿಗೆ ಅಂತ ಜೀವಿತ ಬೇಡ ಬಾಪ ಅಂತೇಳಿ ಪ್ರಪೋಸ್ ಮಾಡ್ದೆ ಯೇಸುಸ್ವಾಮಿ ನಮಗೆ. ಏನೋ ನಾವು ಸುಂದರವಾಗಿದ್ವಿ, ಚೆನ್ನಾಗಿದ್ವಿ, ನೀತಿವಂತರಾಗಿದ್ವಿ ಅಂತ ಮಾಡಲಿಲ್ಲ. ಮುಂದೆ ನೋಡೋಣ, ರೈಟ್. ಎಲ್ಲಿ ಮುಂದೆ ಹೇಳ್ತೈತೆ, ಆಗ ಯೇಸುವನ್ನು ಆಮಂತ್ರಿಸಿದ ಫರಿಸಾಯನು ಅದನ್ನು ಕಂಡು ತನ್ನೊಳಗೆ, ಈ ಮನುಷ್ಯ ಒಬ್ಬ ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟುತ್ತಿದ್ದವಳು ಯಾರೋ ಎಂಥ ಹೆಂಗಸು ಎಂದು ತಿಳಿದುಕೊಳ್ಳುತ್ತಿದ್ದನು, ಅವಳು ಒಬ್ಬ ಪಾಪಿ ಎಂದು ಅಂದುಕೊಂಡನು. ಎಲ್ಲರೂ ಹೇಳ್ರಿ, ಅಂದುಕೊಂಡನು. ಇದೇ ಅಲ್ಲ ನಮ್ಮ ಸಮಸ್ಯೆ. ಜನರು ಏನು ಅಂದುಕೊಳ್ತಾರೆ? ಇಲ್ಲ, ಅವನು ಹೇಳಿಲ್ಲ, ನೋಡ್ದ, ಅರೆ ನನ್ನ ಮನೆ ಇವಳು ಯಾಳೋ ಬಂದುಬಿಟ್ಲು, ಅದು ಎಂಥವಳು ಪಾಪಿ ಅಲ್ಲ. ಈಗ ಸ್ವಾಮಿ ಹತ್ರ ಬಂದ್ಬಿಟ್ಲು, ಕಾಲು ಮುದ್ದಿಡ್ತಾ ಇದ್ದಾಳೆ. ಈಕೆ ಮರ್ತುಬಿಟ್ಟಾಳೆ, ನಾನು ಯಾರ ಮನೆಗೆ ಇದ್ದೀನಿ, ನಾನು ಇಲ್ಲಿ ಬರ್ಬೋದಾ, ಇಲ್ಲಿ ಬರಬಾರ್ದಾ, ಜನ ಏನಂತಾರೆ, ಈಕೆಗೆ ನೋಡ್ರಿ ಹೆಂಗೆ. ಅವೆಲ್ಲ ಇಲ್ಲ.
ಯೇಸು 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 ಎಂದು ನಾ ಹಾಡುವೆ, ಹಾಡಿ 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 ಎಂದು ಕೊಂಡಾಡುವೆ. ಈಕೆಗೆ ಅಂದೆ, ಏಸಪ್ಪ ನಿನ್ಸಿಕ್ಕಿ, ಏಸಪ್ಪ ನಿನ್ಸಿಕ್ಕಿ, ಏಸು ಏಸು, ಬೇರೆ ಏನಿಲ್ಲ ಆಕೆಗೆ ದೃಷ್ಟಿ. ಜನ ಏನು ಅನ್ಕೊಳ್ತಾರೋ, ಏನಿದು ಮಾಡ್ದೆ, ಏಸು ಸಿಕ್ಕನಪ್ಪ, ನನಗೆ ಇದೇ ಚಾನ್ಸು, ಇಲ್ಲಿ ಕೂರ್ತೀನಿ, ಈ ಮನೆಗೆ ನುಗ್ಗುತ್ತೀನಿ, ಆತನ ಪಾದಕ್ಕೆ ಹೋಗ್ತೀನಿ, ಅಲ್ಲಿ ಕಣ್ಣೀರು ಇಡ್ತೀನಿ, ನಾನು ಕೂದಲು ತಗೊಂಡು ಒರೆಸ್ತೀನಿ, ನಾನು ಸುಗಂಧ ತೈಲವನ್ನು ಹಾಕಿ ಅಭಿಷೇಕಿಸ್ತೇನೆ, ಫಿನಿಶ್. ನನ್ನ ಸಂಪೂರ್ಣವಾಗಿ ನನ್ನ ಗಮನ ಯೇಸುವಿನ ಮೇಲೆ ಇರುವಂಥದ್ದಾಗಿದೆ. ಆದರೆ ಜನರು ಆಗ ಯೇಸುವನ್ನು ಆಮಂತ್ರಿಸಿದ ಫರಿಸಾಯನು ಅದನ್ನು ಕಂಡು ತನ್ನೊಳಗೆ ಈ ಮನುಷ್ಯನು ಒಬ್ಬ ಪ್ರವಾದಿಯಾಗಿದ್ದರೆ ಈ ಮುಟ್ಟುವಂಥ ಸ್ತ್ರೀ ಎಂಥವಳು ಎಂಬುದಾಗಿ ಗೊತ್ತಾಗೋದಿಲ್ವಾ ಅಂತ ಅಂದುಕೊಂಡ್ರಂತ. ಅನೇಕ ಸರಿ ಪ್ರಿಯರೇ, ನಾವು ದೇವರಿಗೆ ಹತ್ತಿರವಾಗಿರುವಾಗ ಯಾರು ದೇವರನ್ನು ಹೆಚ್ಚಾಗಿ ಪ್ರೀತಿಸುವುದಿಲ್ಲವೋ ಅವರಿಗೆ ಅಸಮಾಧಾನ ಉಂಟು ಮಾಡ್ತದೆ. ಇದು ಸರ್ವಸಾಧಾರಣ, ಇತಿಹಾಸದಲ್ಲಿ ಇದೆ ಅದು. ನೀನು ದೇವರಿಗೆ ಪ್ರೀತಿಸಿದ್ರೆ, ದೇವರನ್ನು ನೀನು ಆರಾಧಿಸಿದ್ರೆ ಪೂರ್ಣ ಪ್ರಾಣ ಎಲ್ಲರನ್ನ ಮೆಚ್ತಾರಂತ ಅನ್ಕೊಳ್ಬೇಡ್ರಿ ನಿಮ್ಮ ಲೈಫಲ್ಲಿ. ದಾವಿದನ ಬಗ್ಗೆ ಗೊತ್ತು ನಮಗೆ. ದಾವಿದನ್ ಏನು ಮಾಡ್ದ? ಆ ಮಂಜೂಷದ ಪೆಟ್ಟಿಗೆ, ದೇವರ ಸನ್ನಿಧಾನವನ್ನು ಪ್ರತಿಷ್ಠಿಸುವಂಥ ಮಂಜೂಷದ ಪೆಟ್ಟಿಗೆ ಯೆರೂಸಲೇಮಿಗೆ ಬಂದರೆ ಇವನು ಏನು ಮಾಡ್ದೆ? ಅವನು ಮರ್ತುಬಿಟ್ಟ, ನಾನು ಯಾರು, ನಾನು ರಾಜ, ನಾನು ಹೆಂಗಿರ್ಬೇಕು, ನಾನು ರಾಜ ಅಂದರೆ ಹೆಂಗಿರ್ಬೇಕು, ಗಂಭೀರವಾಗಿರ್ಬೇಕು, ಹಂಗೆ ನಾನು ಕುಂದಿರಬಾರ್ದು, ರಾಜನ ಏನ್ಪೋ ಅಂಕಿತ್ ಅವನವ, ಎಸ್ ರಾಜ, ಎಲ್ಲಿದ್ದೀನಿ ನಾನು? ಪಬ್ಲಿಕ್ ಪ್ಲೇಸ್ನಾಗಿದ್ದೀನಿ, ಗಂಭೀರ. ಅಲ್ಲ, ಪೊಲಿಟಿಷಿಯನ್ಗಳನ್ನ ನೋಡ್ರಿ, ಕರೆಕ್ಟ್ ಅಲ್ಲ? ಬಟ್ ಇವನೇನು ಮಾಡ್ದಾನ? ಮರ್ತುಬಿಟ್ಟಾನ. నా ప్రాణమ్మ సన్నుతించుమా యెహోవా నామమును. ಹಲ್ಲೆಲೂಯಾ. ಖುಷಿ. ದೇವರು ಬಂದ ಯೆರೂಸಲೇಮಿಗೆ, ನಮ್ಮನೆ ಈ ಕರ್ಕೊಂಬರ್ಬೇಕಂತಿದ್ದೆ, ಈ ಸನ್ನಿಧಾನ ನನಗೆ ಬೇಕಿತ್ತು, ಎಷ್ಟು ದಿನ ಪ್ರಯಾಸ ಪಟ್ಟೆ, ದಾರಿಯಲ್ಲಿ ತರುವಾಗ ಅಲ್ಲಿ ಇದಾಯಿತು, ಉಜ್ಜನು ಸತ್ತ, ನಾನು ಒಬೇದಿಡೋಮಲ್ಲಿ ಮನೇಲಿ ಬಿಟ್ಟುಬಿಟ್ಟೆ, 3 ತಿಂಗಳಲ್ಲೇ ಬಿಟ್ಟೆ. ಆದರೆ ನನ್ನ ಹೃದಯದಲ್ಲಿ ತವಕ ಇತ್ತು ದೇವರಿಗಾಗಿ, ದೇವರ ಸನ್ನಿಧಾನಕ್ಕಾಗಿ. ಹೆಂಗೆ ಈತನ್ನ ಯೆರೂಸಲೇಮಿಗೆ ತರಬೇಕು, ಹೆಂಗೆ ಬಾ, ಇವತ್ತದು ಸಾರ್ಥಕ ಆಯಿತು. ಹಲ್ಲೆಲೂಯಾ. ಜಗ್ಗನಗ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ನಾನು ರಾಜ, ನನ್ನ ಏನು ಅನ್ಕಂತಾರೆ, ನಾನು ಹೆಂಗೆ ವರ್ತಿಸ್ಬೇಕು. ಆಮೇನ್. ಹೆಂಡತಿ ಹೇಳಿದ್ಲು ನೋಡಿ, ಅವನಿಗೇನೋ ಸಂತೋಷ, ರೈಟ್? ಬಟ್ ಹೆಂಡತಿ ನೋಡಿದ್ಲು, ಥೋ ಇವನ್ ನಮ್ಮಪ್ಪ ಇವನ್ನ ಮದುವೆ ಮಾಡಿಸಿ ನನ್ನ ಹೆಸರೆಲ್ಲ ಕೆಡಿಸ್ಬಿಡ್ಬಾರ್ದು, ಮರ್ಯಾದೆಗೆಟ್ಟು, ನಾವು ರಾಜ ಕುಟುಂಬದವರು, ಇವನು ಕುರುಬ, ಇವನ್ನ ಮಾಡ್ಕೊಂಡು ನೋಡಿ ಇವತ್ತು ಮರ್ಯಾದೆ ತೆಗಿತಾನ. ಕರೆಕ್ಟ್ ಅಲ್ಲ? ರೈಟ್? ಹೇಳ್ದ, ಕರೆದು ದಾವಿದ್ನ, ಬುದ್ಧಿಗಿದ್ದಿ ಐತಲ್ಲ ನೀನು, ಏನು ಹಂಗೆ ನಮ್ಮ ಸ್ಟೇಟಸ್ ಏನು, ನಮ್ಮ ಫ್ಯಾಮ್ಲಿ ಏನು, ನಮ್ದು ಎಂಥ ಕುಟುಂಬ ಆತಂದ. ಹೋಗಮ್ಮ ಹೋಗ, ಇವತ್ತು ನಾನು ಇರೋದಾದರೆ ಆತನಿಂದ. ಈ ಸಿಂಹಾಸನ ನಿಮ್ಮಪ್ಪ ಅಲ್ಲ ಕೊಟ್ಟಿದ್ದು, ದೇವರು ಕೊಟ್ಟಿದ್ದು ನನಗೆ. ಆಮೇನ್. ಇವತ್ತು ನಾನು ರಕ್ಷಿಸಲ್ಪಟ್ಟಿದ್ದೇನೆಂದರೆ ಈ ದೇವರಿಂದ. ನಾನು ಕರಡಿಯನ್ನು ಹೊಡೆದಿನಂದರೆ ದೇವರಿಂದ. ನಾನು ಸಿಂಹವನ್ನು ಸಾಯಿಸಿದ್ದೇನೆಂದರೆ ಈ ದೇವರಿಂದ. ನನ್ನನ್ನು ದೇವರು ಮೇಲಕ್ಕೆತ್ತಿದ್ರೆ ಆತನಿಂದ. ಗೊಲಿಯಾತನನ್ನು ಕೊಂದಿದ್ದಕ್ಕೆ ನಿಮ್ಮಪ್ಪ ನಿನ್ನ ನನಗೆ ಕೊಟ್ಟಿದ್ದು, ಗೊಲಿಯಾತನನ್ನು ಸಾಯಿಸಲಿಕ್ಕೆ ನನಗೆ ಕೊಟ್ಟಂತ ಬಲ, ಶಕ್ತಿ, ಕೃಪೆ ಎಲ್ಲವೂ ಆತನದು. ಆಮೇನ್. ಹಲ್ಲೆಲೂಯಾ. ಇದು ನನ್ನ ಬಲದಿಂದ ಅಲ್ಲ, ನನ್ನ ಶಕ್ತಿಯಿಂದ ಅಲ್ಲ, ದೇವರ ಬಲದಿಂದ, ಆತನ ಒಡಂಬಡಿಕೆ, ಆತನ ಪ್ರೀತಿ, ಆತನ ಕೃಪೆ, ಆತನ ಶಕ್ತಿ, ಆತನ ಅಭಿಷೇಕ. ಇದೇ ಮರ್ಯಾದೆ ಗೆಟ್ಟು ಡ್ಯಾನ್ಸ್ ಮಾಡೋದಂದ್ರೆ ನಿನಗೆ ಇನ್ನೂ ಗೊತ್ತಿಲ್ಲ. ನಾನು ಇದಕ್ಕಿಂತ ಇದು ಮಾಡ್ತೇನೆ ದೇವ್ರಿಗಾಗಿ.
ಹಲ್ಲೆಲೂಯಾ. ಆಮೆನ್. ಅವನೇನೋ ತೋರಿಸ್ಕೊಳ್ಬೇಕಂತ ಮಾಡಿಲ್ಲ, ಒಳಗೆ ಉಕ್ತಾ ಇತ್ತು ದೇವರ ಮೇಲೆ ಪ್ರೀತಿ. ಹೋಗ ಯಾರು ಏನನ್ನ ಅನ್ಕೊಳ್ರಿ, ನನಗೆ ಚಿಂತೆ ಇಲ್ಲ. ನಾನು ನನ್ನ ದೇವರು, ಆ ದೇವರು ನನಗೆ ಇಷ್ಟೆಲ್ಲ ಮಾಡಿದ್ದಾನೆ. ನಾನು ಆತನ ಮುಂದೆ ಕುಣಿತೇನೆ, ಡ್ಯಾನ್ಸ್ ಮಾಡ್ತೇನೆ, ಹಾಡ್ತೇನೆ, ಪ್ರೈಸ್ ಮಾಡ್ತೇನೆ, ಸ್ತುತಿಸ್ತೇನೆ, ಕೈ ಎತ್ತುತ್ತೇನೆ. ಹಲ್ಲೆಲೂಯಾ. ದೇವರನ್ನು ನಾನು ಪ್ರೀತಿಸ್ತೇನೆ. ಯಾರು ಏನನ್ನ ಅನ್ಕೊಳ್ರಿ. ದೇವರನ್ನು ರುಚಿ ನೋಡಿ, ನಿಜವಾಗ್ಲೂ ರುಚಿ ನೋಡಿದಂಥ ವ್ಯಕ್ತಿಗಳ ಜೀವಿತ ಬೇರೆ ಇರ್ತದೆ ಪ್ರಿಯರೇ. ಅವ್ರಿಗೆ ಯಾರು ಬಲವಂತವಾಗಿ ಹೇಳೋದು ಬೇಕಾಗಿಲ್ಲ. ಬಂದ್ರೋ, ಬೇಗ ಬಂದ್ರೋ, ಬೈಬಲ್ ಓದ್ರೋ, ಪ್ರಾರ್ಥನೆಗೆ ಬಂದ್ರೋ, ಉಪವಾಸ ಮಾಡ್ರೋ, ಚಪ್ಪಾಳೆ ತಟ್ರೋ, ಮುಂದೆ ಬಂದ್ರೋ. ಮುಂದೆ ಬಂದರೆ ಅಲ್ಲಲ್ಲಿ ಮಾತಾಡ್ಕೊಳಕ್ಕೆ ಅವಕಾಶ ಸಿಗಲ್ಲ. ಯಾಕೆ ನನ್ನ ಇಲ್ಲಿರ್ಬೇಕಲ್ಲ. ಹಿಂದೆ ಇದ್ರೆ ಟೈಮ್ ಪಾಸ್ ಮಾಡ್ಬೋದು, ಸ್ವಲ್ಪ ಸಿಗ್ತತೆ ಅಲ್ಲಿ. ಮುಂದೆ ಇದ್ರೆ ಕಷ್ಟ ಅಲ್ಲ, ಸ್ವಲ್ಪ ಜನ ಅದಕ್ಕೆ ಬರಲ್ಲ ಮುಂದೆ. ನಾನಾ ಕಾರಣಗಳಿರ್ತಾವೆ. ಆಮೇನ್. ಆದರೆ ಇಲ್ಲಿ ಬಲವಂತದಿಂದ ಅಲ್ಲ, ಸಂತೋಷದಿಂದ. ರೈಟ್. ಓಕೆ, ಮುಂದೆ ನೋಡ್ರಿ ಏನು ಹೇಳ್ತದೆ. ಅದೇ ಇದರಲ್ಲಿ ಅವ್ರು ಅಂದ್ಕೊಳ್ತಾರೆ, ಈ ಸ್ತ್ರೀ ಎಂಥ ಸ್ತ್ರೀ ಅಂತ ಈತನಿಗೆ ಗೊತ್ತಿಲ್ವಾ ಎಂಬುದಾಗಿ. ಜನರು ಅನೇಕ ಸಂಗತಿಗಳು ಅನೇಕ ಅಂದ್ಕೊಳ್ತಾರೆ. ಇವಾಗ ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾನೆ. ಆಗ ಯೇಸು ಅವನಿಗೆ, ಸೀಮೋನನೇ, ನಾನು ನಿನಗೆ ಹೇಳಬೇಕಾದ ಒಂದು ವಿಷಯವಿದೆ ಎಂದರು. ಸೀಮೋನನು ಯೇಸುವಿಗೆ, ಗುರುವೇ ಹೇಳು ಅಂದನು. ಆಗ ಯೇಸು, ಸಾಲ ಕೊಡುವ ಒಬ್ಬನಿಗೆ 2 ಸಾಲಗಾರರಿದ್ದರು. ಒಬ್ಬರು 500 ಬೆಳ್ಳಿ ನಾಣ್ಯಗಳನ್ನು, ಮತ್ತೊಬ್ಬನು 50 ಬೆಳ್ಳಿ ನಾಣ್ಯಗಳನ್ನು ಕೊಡಬೇಕಿತ್ತು. ರೈಟ್. ಈಗ ಸಾಲ ಬಗ್ಗೆ ಎಲ್ಲರಿಗೂ ಗೊತ್ತು. ಆದರೆ ನನ್ನ ಪ್ರಾರ್ಥನೆ, ನನ್ನ ಆಸೆ ಏನಂದರೆ, ನಮ್ಮ ಸಭೆಯಲ್ಲಿರುವವರು ಸಾಲದಿಂದ ಹೊರಗಡೆ ಬರಬೇಕು. ಸಾಲದಲ್ಲಿ ನೀವು ಮುಳುಗಿರಬಾರದು. ನಂಬುವವರು ಒಂದ್ಸರಿ ಆಮೇನ್ ಅಂತ ಹೇಳಿರಿ. ಸಾಲ ನಿಮ್ಮ ಜೀವನ ಶೈಲಿ ಮಾಡಿಕೊಳ್ಳಬೇಡ್ರಿ. ಆಮೇನ್. ಸಾಲವನ್ನುವಂಥ ಭಾರ ಅದು ದೊಡ್ಡದದು. ಇವಾಗ ನೀವು ಸಾಲದಲ್ಲಿ ಇರ್ಬೋದು ಏನೋ ಪರಿಸ್ಥಿತಿಗಳಿಂದ. ಆದರೆ ಪ್ರಾರ್ಥಿಸಿರಿ, ನಂಬಿರಿ, ವಾಕ್ಯವನ್ನು ಘೋಷಿಸಿರಿ, ಹೇಳಿರಿ, ಸ್ವಾಮಿ ಇನ್ನು ಮೇಲೆ ನಾನು ಸಾಲದಲ್ಲಿ ಇರಬಾರ್ದು, ನನ್ನನ್ನು ಕೊಡುವವನನ್ನಾಗಿ ಮಾಡು, ನನ್ನನ್ನು ಮೇಲಕ್ಕೆ ಎತ್ತು ಎಂಬುದಾಗಿ ದೇವರದನ್ನು ಮಾಡ್ತಾನೆ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಸ್ವಲ್ಪ ಜನ ಈಗಿನ ದಿನಗಳಲ್ಲಿ ಸಾಲಗಳು ಮಾಮೂಲು ಮಾಡ್ಕೊಂಡ್ಬಿಟ್ರೆ ಬರೀ EMI ಜೀವಿತ. ರೈಟ್. ದೇವರು ನಮ್ಮನ್ನು ಕೊಡುವವರನ್ನಾಗಿ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನು ನಿಮ್ಮ ಜೀವನ ಶೈಲಿಯಾಗಿ ಮಾಡ್ಕೊಳ್ಬೇಡ್ರಿ. ಸ್ವಲ್ಪ ಜನ ಸಾಕ್ಷಿ ಹೆಂಗೆ ಗೊತ್ತು ಹೇಳೋದು, ಅಪ್ಪ ನನ್ನ ಹತ್ರ ಇದಿಲ್ಲ, ಅಲ್ಲಿ ಹೋದೆ ಸಾಲ ಕೊಟ್ಟರು, ದೇವ್ರಿಗೆ ಸ್ತೋತ್ರ. ಅದಲ್ಲ ಸಾಕ್ಷಿ. ನಿಜವಾದ ಸಾಕ್ಷಿ ಹೆಂಗೆ ಗೊತ್ತಾ, ನಾನು ಸಾಲದಾಗ ಮುಳುಗಿದ್ದೆ, ದೇವರು ನನಗೆ ಬಲಪಡಿಸ್ದ, ಏನು ಇವತ್ತು ನಾನು ಸಾಲ ಎಲ್ಲ ತೀರಿತು, ನಾನಿನ್ನ ಸಾಲ ಜೀವಿ 1 ವರ್ಷ ಆಯ್ತು, ಇನ್ನು ಸಾಲದಲ್ಲೇ ನಾನಿಲ್ಲ. ಅದು ಸಾಕ್ಷಿ. ಅಂಥ ಸಾಕ್ಷಿ ಬಂದು ಹೇಳ್ರಿ. ಆಮೆನ್. ಬಟ್ ಅಷ್ಟುವರೆಗೆ ಹೆಂಗಪ್ಪ ಅದು? ಇನ್ನೊಂದ್ಸರಿ ನಾನು ಹೇಳ್ತೇನೆ, ನಂಬಬೇಕು. ಹಲ್ಲೆಲೂಯಾ. ನಿನಗೆ ರಕ್ಷಣೆ ಕೊಟ್ಟಂಥ ದೇವರು, ಸ್ವಸ್ಥತೆ ಕೊಡುವಂಥ ದೇವರು, ಸಾಲದಿಂದ ಕೂಡ ಬಿಡಿಸುವಂಥ ದೇವರು ಆತನು ಆಗಿದ್ದಾನೆ ಪ್ರಿಯರೇ. ಆಮೆನ್. ಸಾಲ ತೆಗೆದುಕೊಳ್ಳುವವನು ಸಾಲ ಕೊಡುವವನಿಗೆ ದಾಸನಾಗಿದ್ದಾನಂತ ಬೈಬಲ್ ಹೇಳ್ತದೆ. ದಾಸತ್ವವು ದೇವರ ಚಿತ್ತವಲ್ಲ ಪ್ರಿಯರ್. ಅವ್ರು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ನೀನು ಯಾವಾಗಾದರೂ ಏನೇ ಆಗಲಿ ನಿನ್ನನ್ನು ಕಂಟ್ರೋಲ್ ಮಾಡುವುದಾದರೆ ನೀನು ಬಂಧನದಲ್ಲಿದ್ದಿ. ಅದು ಪಾಪ ಆಗಿರ್ಬೋದು, ಶಾಪ ಆಗಿರ್ಬೋದು, ರೋಗ ಆಗಿರ್ಬೋದು, ಸೈತಾನ ಆಗಿರ್ಬೋದು, ಸಾಲ ಆಗಿರ್ಬೋದು, ಸಾಲಗಾರನಾಗಿರ್ಬೋದು. ಯಾವಾಗ ಅವನ ಕೈಯಾಗ ಬಟನ್ ಇರ್ತದೋ ನಿನ್ನ ತಿರುಗಿಸ್ತಾನೋ, ನೀನು ಅವನ ಹತೋಟಿಯಲ್ಲಿದೆ. ಅದು ಬಂಧನನೇ, ಅದು ಫ್ರೀಡಮ್ ಅಲ್ಲ ಅದು. ಆಮೆನ್. ಓಕೆ, ಇಲ್ಲಿ ಒಟ್ಟು ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಒಂದು 500, ಇನ್ನೊಬ್ಬರು 50. ಆದರೆ ಅವರಿಬ್ಬರು ಸಾಲ ತೀರುವುದಕ್ಕೆ ಹಣ ಇರಲಿಲ್ಲ. ಇಬ್ಬರಿಗೇನಿರಲಿಲ್ಲ? ಸಾಲ ತೀರಿಸಲಿಕ್ಕೆ ಹಣ ಇರಲಿಲ್ಲ. ಅವರಿಬ್ಬರು ಅವರಿಬ್ಬರ ಸಾಲವನ್ನು ರದ್ದು ಮಾಡಿಬಿಟ್ಟನು. ಎಲ್ಲರೂ ಹೇಳ್ರಿ, ಆತನು ಅವರಿಬ್ಬರ ಸಾಲವನ್ನು ರದ್ದು ಮಾಡಿಬಿಟ್ಟನು. ಹಲ್ಲೆಲೂಯಾ. ಇದೇ ಸುವಾರ್ತೆ. ನಾನು ನೀನು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ. ಸ್ವಲ್ಪ ಜನ ಅನ್ಕೊಂತಾರೆ, ನಾನು ಅವನಷ್ಟು ದೊಡ್ಡ ಪಾಪಿ ಅಲ್ಲ, ಅವನಂಗೆ ವ್ಯಭಿಚಾರ ನಾನು ಮಾಡಿಲ್ಲ ಬಿಡಪ್ಪ, ನಾನು ಅವನಂಗೆ ರೌಡಿಸಮ್ ಎಲ್ಲ ಮಾಡಿಲ್ಲ ಬಿಡಪ್ಪ, ನಾನು ಅವನು ಹಂಗೆ ಮಾಡಿಲ್ಲ ಬಿಡಪ್ಪ ನಾವು.
ನಾವೇನಿಲ್ಲ ಡೀಸೆಂಟ್ ಪಾಪಿಗಳು. ನಾವು ಸಣ್ಣ ಪಾಪಿ, ಅಷ್ಟು ದೊಡ್ಡವನಲ್ಲ ಬಿಡು ನಾನು. ಅಲೋ, ಸಣ್ಣದಾಗಲಿ ದೊಡ್ಡದಾಗಲಿ ದೇವ್ರ ಮುಂದೆ ನೀನು ಪಾಪಿ. ಹಲ್ಲೆಲೂಯ. ನಮ್ಮ ಮನೇಲಿ ಒಂದ್ಸರಿ, ನಮ್ಮ ಮನೆ ಪಕ್ಕದಲ್ಲಿ ಹೊರಗಡೆ ಅವಾಗವಾಗ ಯಾವಾಗ ಒಂದ್ಸರಿ 1-2-3 ಸರಿ ಆಗಿತ್ತು. ಒಂದ್ಸರಿ ದುರ್ವಾಸನೆ, ಕೊಳ್ತಿದ್ದ ವಾಸನೆ. ಏನಂತ ನೋಡಿದ್ರೆ ಕಾಂಪೌಂಡ್ ಆ ಕಡೆಗೆ ಯಾವುದೋ ನಾಯಿ ಸತ್ಬಿಟ್ಟೈತೆ. ಅನುಭವಿಸಿರ್ಬೋದು ಎಲ್ಲರೂ, ಹೌದಲ್ಲ? ಹೆಂಗಿರ್ತದೆ ವಾಸನೆ? ಓಹ್, ತಡ್ಕೋಬೋದಾ? ಚೆನ್ನಾಗಿರ್ತದ? ಈಗ ನಿದ್ದೆ ಬರ್ತದಪ್ಪ ಚೆನ್ನಾಗಿ ಅಂತೀರಾ? ಅದು ನಾನು ಫೋನ್ ಮಾಡಿ ಕರೆಸಿ ಯಾರಿಗೋ ಹೇಳಿ ಇವ್ರಿಗೆ ಹೇಳಿ ಅದನ್ನು ತೆಗೆಸಿ ಹಾಕೋರಿಗೆ ಸಮಾಧಾನ ಇಲ್ಲ. ರೈಟ್? ಓಕೆ, ಇದು ಒಂದು ಹೊರಗಡೆ. ಇನ್ನೊಂದು ಸರಿ ಮನೆ ಒಳಗೆ ಯಾವುದೋ ವಾಸನೆ ಬರ್ತಿತ್ತು ಹಂಗೆ. ಇದು ದೊಡ್ಡ ನಾಯಿ, ದೊಡ್ಡದು, ಎಲ್ಲರೂ ಹೇಳ್ರಿ ದೊಡ್ಡದು. ಹಾಂ, ದೊಡ್ಡ ಪಾಪಿ ಇದ್ದಂಗೆ ಅದು. ಇನ್ನೊಂದು ಸರಿ ಮನೇಲಿ ಹಿಂಗೆ ನೋಡ್ತೀನಿ, ವಾಸನೆ ಹಿಂಗೆ ಬರ್ತೀನಿ. ಏ ಸುಬ್ರ, ಏನು ವಾಸನೆ ಬರ್ತದೆ? ಹೌದಲ್ಲ, ಎಲ್ಲಿ ಹುಡುಕದೆ ಕೆಳಗ ಮೇಲೆ ಎಲ್ಲ ಎಲ್ಲಿ ಸಿಕ್ಕಿಲ್ಲ. ಬಟ್ ವಾಸನೆ ಮಾತ್ರ ಹೋಗುವಲ್ದು. ವಾಸನೆ ಮಾತ್ರ, ಕೊಳ್ತಿದ್ದ ವಾಸನೆ ಹೋಗುವಲ್ದು. ಏನಪ್ಪ ಅಂತ ನೋಡಿದ್ರೆ ಎಲೆಕ್ಟ್ರಿಕ್ ಬೋರ್ಡ್ ಇರ್ತದಲ್ಲ, ಆ ಬೋರ್ಡ್ ಒಳಗೆ ಅಲ್ಲಿ ಹೋಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಅಲ್ಲಿ ಸತ್ತು ಒಳಗಡೆ ಕೊಳಿತಾ ವಾಸನೆ, ದುರ್ವಾಸನೆ ಮನೆಯೆಲ್ಲ ತುಂಬ್ತಾ ಇದೆ. ನಾಯಿ ದೊಡ್ಡದು, ಅಲ್ಲಿ ಎಷ್ಟು ಚಿಟ್ರಿ, ಬಟ್ ವಾಸನೆ ನಮಗೆ ಸಮಾಧಾನ ಇತ್ತಾ? ಇರಲಿ ಬಿಡು, ಸಣ್ಣ ವಾಸನೆ ಪರವಾಗಿಲ್ಲ. ಹಾಂ, ದುರ್ವಾಸನೆ ದುರ್ವಾಸನೆನೇ. ನೀನು ದೊಡ್ಡ ಪಾಪಿ ಆಗಿರು, ಸಣ್ಣ ಪಾಪಿ ಆಗಿರು, ಪ್ರತಿಯೊಬ್ಬನು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾನೆ. ನಮ್ಮ ಸ್ವನೀತಿ ದೇವರ ಮುಂದೆ ಹೊಲಸು ಬಟ್ಟೆಯಂತೆ ಅದು ಇರುವಂಥದ್ದಾಗಿದೆ ಪ್ರಿಯರೇ. ಅವನಿಗೂ ರಕ್ಷಣೆ ಬೇಕು, ಡೀಸೆಂಟ್ ಪಾಪಿ ನಿನಗೂ ರಕ್ಷಣೆ ಬೇಕು. ಅವನಿಗೂ ನರಕನೇ, ನಿನಗೆ 5,000 ರೂಪಾಯಿ ಕೊಟ್ಟು ಹೋಗ್ಬಿಡು. ಇಲ್ಲ, ನಿನಗೂ ನರಕನೇ. ಶಿಕ್ಷೆ ಸೇಮ್. ಆಮೇನ್, ಹಲ್ಲೆಲೂಯಾ. ನಾವು ಅಂದ್ಕೊಳ್ತೀವಿ ಅವಳಷ್ಟು ಪಾಪಿ ನಾನಲ್ಲ ಬಿಡು. ಅವನು ಅನ್ಕೊಂಡ ಸೀಮೋನ, ಅವಳು ಹೊಲಸುವ ಜೀವಿತ, ನಾನು ಪರವಾಗಿಲ್ಲ, ಅವಾಗವಾಗ ಬೀರ್ ಕುಡಿತೀನಿ ಅಷ್ಟೇ. ಎಷ್ಟೋ ಹೇಳ್ದೆ, ಇವನಿಷ್ಟು ಸಾಲಗಾರ, ಇವನಿಷ್ಟು. ಇಬ್ಬರ ಸಾಲವನ್ನು ಏನು ಮಾಡಿದ? ರದ್ದು ಮಾಡಿದ. ಇವತ್ತು ಪ್ರತಿಯೊಬ್ಬರು ನಮಗೆ ಯೇಸು ಸ್ವಾಮಿ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ ಯೇಸು ರಕ್ತದಿಂದ. ಆದುದರಿಂದ ಅವರಲ್ಲಿ ಯಾರು ಬಹಳವಾಗಿ ಅವನನ್ನು ಪ್ರೀತಿಸುವರು ಎಂದು ಕೇಳಿದನು. ಆಮೇನ್. ಈ ದೊಡ್ಡ ಪಾಪಿ ಪಾಪ ಕ್ಷಮಾಪಣೆ ಆಯಿತು, ಸಣ್ಣ ಪಾಪಿದು ಪಾಪ ಕ್ಷಮಾಪಣೆ ಆಯಿತು. ರೈಟ್? ಇವಾಗ ಯೇಸುಸ್ವಾಮಿ ಕೇಳ್ತಾನೆ, ಯಾರು? ಅದಕ್ಕೆ ಸೀಮೋನನು ಉತ್ತರವಾಗಿ, ಯಾರಿಗೆ ಅವನು ಹೆಚ್ಚಾಗಿ ರದ್ದು ಮಾಡಿದನೋ ಅವನೇ ಎಂದು ತೋರುತ್ತದೆ ಎಂದನು. ಆಗ ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದೆ ಎಂದರು. ತರುವಾಯ ಯೇಸು ಆ ಸ್ತ್ರೀಯ ಕಡೆಗೆ ತಿರುಗಿಕೊಂಡು, ಈಗ ನೋಡ್ರಿ, ಜನರು ನಿನ್ನನ್ನು ನೋಡ್ತಾರೆ, ನಿನ್ನ ಭಕ್ತಿಯನ್ನು ನೋಡ್ತಾರೆ, ಯೇಸು ಸ್ವಾಮಿಲಿರುವ ನಿನ್ನ ಪ್ರೀತಿಯನ್ನು ನೋಡ್ತಾರೆ, ನಿನ್ನನ್ನು ಹಗೆ ಮಾಡ್ತಾರೆ, ನಿನ್ನ ಮೇಲೆ ಹಾಸ್ಯ ಮಾಡ್ತಾರೆ, ನಿನ್ನ ಬಂಧುಗಳು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ತಮಾಷೆ ಮಾಡ್ತಾರೆ. ಮಿಕಾಲಲು ನೀನು ದೇವರನ್ನು ಆರಾಧಿಸುವಾಗ ಯಾವ ರೀತಿಯಲ್ಲಿ ದಾವೀದ ನಿನ್ನನ್ನು ಹಾಸ್ಯ ಮಾಡಿದರೋ ಅನೇಕ ಜನರು ನಿನ್ನನ್ನು ನೋಡ್ತಾರೆ. ಆ ರೀತಿ ಸಮಾಜವು ನಿನ್ನನ್ನು ಮಾಡುವಂತ ಒಂದೊಂದ್ಸರಿ ಸಭೆಯಲ್ಲೇ ನಿನ್ನನ್ನು ಮಾಡುವವರಾಗಿದ್ದಾರೆ. ಕೆಲವೊಂದ್ಸರಿ ಹೇಳ್ತಾರೆ, ನನ್ನ ಬಗ್ಗೆನೇ ಹೇಳಾರೆ, ನನಗೇನು ತೊಂದರೆ ಇಲ್ಲ. ಯಾವಾಗಲೂ ವಾಕ್ಯ 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 ಅಂತನಪ್ಪ. ಅದಕ್ಕೆ ಮತ್ತು ನನ್ನ ಮಕ್ಕಳಿಗೆ ವಚನ ವಾಕ್ಯ ಅಂತ ಹೆಸರಿಟ್ಟಿದ್ದು. ನಿನಗೇನು ಗೊತ್ತು? ಗದೆಕು ಕ್ಯಾ ಮಾಲೂಮ್ ಜಾಫ್ರನ್ ಕಾ ಸ್ವಾದ್. ಕತ್ತೆಗೇನು ಗೊತ್ತು? ಕಸ್ತೂರಿ ರುಚಿ. ಆ ವಾಕ್ಯ ಇರೋದ್ರಿಂದ ಇವತ್ತು ನಾನಿದ್ದೇನೆ. ಆ ವಾಕ್ಯವು ನನ್ನನ್ನು ರೂಪಿಸಿದೆ, ಆ ವಾಕ್ಯವು ನನ್ನನ್ನು ಬದಲಾಯಿಸಿದೆ, ಆ ವಾಕ್ಯವು ನನ್ನನ್ನು ಕಟ್ಟಿದೆ, ಆ ವಾಕ್ಯವು ನನಗೆ ವಿಶ್ವಾಸವನ್ನು ಕೊಟ್ಟಿದೆ, ಆ ವಾಕ್ಯವು ನನ್ನ ಮನಸ್ಸನ್ನು ನೂತನಪಡಿಸ್ತದೆ, ಆ ವಾಕ್ಯವು ಪ್ರತಿದಿನ ನನ್ನನ್ನು ತೊಳೆಯುವಂಥದ್ದಾಗಿದೆ. ಆಮೇನ್. ಆ ವಾಕ್ಯವು ನನಗೆ ಆರೋಗ್ಯ ಕೊಟ್ಟಿದೆ, ಆ ವಾಕ್ಯವು ನನಗೆ ಹಣ ಕೊಟ್ಟಿದೆ. ನಾನು ಯಾರ ಹತ್ರ ಭಿಕ್ಷೆ ಬೇಡಲ್ಲ.
ವಾಕ್ಯ ಹಿಡ್ಕೊಂಡು, ದೇವರೇ ನೀನು ವಾಗ್ದಾನ ಮಾಡಿದಿ, ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ಆ ವಾಕ್ಯ ನನಗೆ ವಿಶ್ವಾಸ ಕೊಟ್ಟು ಆ ವಾಕ್ಯದಿಂದ ಸಮಸ್ತವನ್ನು ಆತನು ಉಂಟು ಮಾಡಿದ, ಅದೇ ವಾಕ್ಯದಿಂದ ನನ್ನ ಜೀವಿತದಲ್ಲಿ ಸಮಸ್ತವು ಆತನು ಕೊಟ್ಟಿದ್ದಾನೆ, ಉಂಟು ಮಾಡಿದ್ದಾನೆ. ಅದಕ್ಕೆ ಕುಂತ್ರ ನಿಂತರ ವಾಕ್ಯ 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 ಅಂತ ಹೇಳ್ತೇನೆ. ಆಮೆನ್. ಸ್ವಲ್ಪ ಜನ ಒಂದೊಂದ್ಸರಿ ವಿಶ್ವಾಸಿಗಳೇ ನಮ್ಮನ್ನು ಅಸಡ್ಡೆ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಜನ ಹೇಳೋ ಮಾತು ಬೇರೆ, ಯೇಸು ಕೂಡ ನಿನ್ನ ಬಗ್ಗೆ ಸಾಕ್ಷಿ ನೀಡುವಾತನಾಗಿದ್ದಾನೆ. ಆಮೇನ್. ಎರಡು ಥರ ಗೌರವ ಇದೆ ಪ್ರಿಯರೇ, ಒಂದು ದೇವರ ಕಡೆಯಿಂದ ಸಿಗುವಂಥದ್ದು, ಒಂದು ಮಾನವನ ಕಡೆಯಿಂದ ಸಿಗುವಂಥದ್ದು. ಆಮೆನ್. ಎರಡು ವಿಷಯಗಳಿವೆ. ಜನರು ನಿನ್ನ ಬಗ್ಗೆ ಏನು ಅಂದುಕೊಳ್ತಾರೆ ಅದೊಂದು ವಿಷಯ, ದೇವರು ನಿನ್ನ ಬಗ್ಗೆ ಏನು ಅಂದುಕೊಳ್ತಾನೆ ಅದು ಇನ್ನೊಂದು ವಿಷಯ. ಯಾವ ಪ್ರವಾದಿಗಳ ಬಗ್ಗೆ, ಯಾವ ನೀತಿವಂತನ ಬಗ್ಗೆ ಜನರೆಲ್ಲರೂ ಚಪ್ಪಾಳೆ ಹೊಡಿಲಿಲ್ಲ ಪ್ರಿಯರೇ. ಆದರೆ ದೇವರಿಗಾಗಿ ನಿಂತವನ ಬಗ್ಗೆ ದೇವರು ಆತನು ಸಾಕ್ಷಿ ನೀಡುವಾತನಾಗಿದ್ದಾನೆ. ಒಂದು ಕಡೆ ಜನ ನಿನ್ನ ಮೇಲೆ ಕಲ್ಲಾಕಬಹುದು. ಸ್ಟೆಫನನ ಜೀವಿತವನ್ನು ನಾವು ನೋಡೋದ್ರೆ ಸೌಲನಿದ್ದ ನಿಂತುಕೊಂಡು ಇವನು ಪ್ರಸಂಗ ಮಾಡ್ತಾನೆ, ಇವನು ಯೇಸು ಬಗ್ಗೆ ಹೇಳ್ತಾನೆ, ಇವನು ಸಾಯಿಸಿದ್ರು, ಅಲ್ಲಿ ಬಿದ್ದ ಸತ್ತ. ಆದರೆ ಬೈಬಲ್ ಏನು ಹೇಳೋದು ಗೊತ್ತಾ, ಅವನು ಸಾಯಕ್ಕಿಂತ ಮುಂಚೆ ಕಣ್ ತೆಗೆದು ನೋಡಿದರೆ ಆಕಾಶದಲ್ಲಿ ಅಲ್ಲಿ ಮೇಲೆ ನೋಡ್ತಾನೆ, ದೇವರ ಮಹಿಮೆಯನ್ನು ಕಾಣ್ತಾನಂತೆ. ಆಮೇಲೆ ದೇವರ ಮಹಿಮೆ ಪಕ್ಕ ಯಾರಿದ್ರಂತ ಅಲ್ಲಿ? ಯೇಸು ಸ್ವಾಮಿ. ಏನು ಮಾಡ್ತಿದ್ನಂತೆ? ಯೇಸು ಸ್ವಾಮಿ ನಿಂತಿದ್ನಂತೆ. ನನ್ನ ಬೈಬಲ್ ಏನು ಹೇಳ್ತದೆ ಗೊತ್ತಾ, ಯೇಸು ಸ್ವಾಮಿ ಪುನರುತ್ತನಾಗಿ ಆ ತಂದೆಯ ಬಲಪಾಶದಲ್ಲಿ ಆರೋಹಣ ಆದಾಗ ಅಲ್ಲಿ ತಂದೆಯ ಬಲಪಾಶದಲ್ಲಿ ಕೂತಿದ್ದಾನಂತ ಹೇಳ್ತದೆ. ಆದರೆ ಸ್ಟೆಫನನ್ನು ಸಾಯುವಾಗ ಯೇಸು ಸ್ವಾಮಿ ನಿಂತಾನಂತೆ. ಒಂದು ಆರ್ಮಿಯಲ್ಲಿ ಒಬ್ಬ ಸೈನಿಕನು ಯುದ್ಧ ಮಾಡ್ತಾ ಆತನು ಸಾಯುವುದಾದರೆ ಆ ಸೈನ್ಯವು ನಿಂತುಕೊಂಡು ಗನ್ ಶಾಟ್ಗಳು ಹೊಡಿತಾ ಫ್ಲಾಗ್ ಹಾಕುತ್ತಾ ಆ ವ್ಯಕ್ತಿಯನ್ನು ಗೌರವಿಸುವಂಥದ್ದಾಗಿದೆ ಪ್ರಿಯರೇ. ಅಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡು, ನನ್ನ ಮಗ ನನಗಾಗಿ ಒಪ್ಪಂದ ಮಾಡಿಕೊಳ್ಳದೆ ನನಗಾಗಿ ಸಾಯಲಿಕ್ಕೆ ಕೂಡ ರೆಡಿಯಾಗುವವರೆಗೂ ನನ್ನನ್ನು ಪ್ರೀತಿಸಿದಂಥ ವ್ಯಕ್ತಿ ಇವನು ಬರ್ತಾ ಇದ್ದಾನೆ, ನಾನು ವೆಲ್ಕಮ್ ಮಾಡಬೇಕಂತೇಳಿ ಕೂತಿರುವಂಥ ತಂದೆಯ ಬಲಪಾಶದಲ್ಲಿ ಕೂತಿರುವಂಥ ಯೇಸು ಆ ಸ್ಟೆಫನ್ಗಾಗಿ ಆತನು ನಿಂತುಕೊಂಡನಂತೆ. ಜನರೇನು ಕೊಟ್ಟರು? ಕಲ್ಲೇಟು. ಯೇಸು ಸನ್ಮಾನವನ್ನು ಕೊಟ್ಟ. ಭಲೆ ನಂಬಿಗಸ್ತನಾದ ದಾಸನೇ. ಲೋಕದಲ್ಲಿ ಹೇಳ್ಬೋದು, ಏನು ಹಂಗಿದೆ, ಏನು ಬರೀ ದೇವ್ರ ಏನು ಪ್ರಾರ್ಥನೆ ಅಂತೆ, ಏನಿದೆ ಅಂತೆ, ಏನು ವಾಕ್ಯ ಅಂತೆ. ಯೇಸು ಸ್ವಾಮಿ ಇನ್ನೊಂದು, ಭಲೆ ನಂಬಿಗಸ್ತನಾದ ದಾಸನೇ. ಜನರನ್ನ ಮೆಚ್ಚಿಸ್ಬೇಕಂದ್ರೆ ದೇವ್ರ ಮೆಚ್ಚುಗೆ ಪಡೆಯೋದಿಲ್ಲ. ನೀನು ದೇವ್ರನ್ನ ಮೆಚ್ಚಿಸ್ಬೇಕಂದ್ರೆ ಎಲ್ಲ ಜನರನ್ನ ಮೆಚ್ಚಿಸ್ಲಿಕ್ಕಾಗಲ್ಲ. ಎರಡೇ ಮಾತು ಇಲ್ಲವೇ ಇಲ್ಲ. ಇವ್ರನ್ನ ಮೆಚ್ಚಿಸ್ಬೇಕು, ದೇವ್ರನ್ನ ಆಗಲ್ಲ. ದೇವರನ್ನು ಮೆಚ್ಚಿಸುವವರು ಮನುಷ್ಯರನ್ನು ಮೆಚ್ಚಿಸುವವರು ದೇವರನ್ನು ಮೆಚ್ಚಿಸಲಿಕ್ಕೆ ಅಸಾಧ್ಯ. ಇಲ್ಲಿ ಯೇಸು ಸ್ವಾಮಿ ಇವಾಗ ಸೀಮೋನು ಜನ ಅಂದ್ಕೊಂಡಿದ್ದ ವಿಷಯ ಬೇರೆ, ಜಕ್ಕಾಯನ ಬಗ್ಗೆ ಕೂಡ ಜನ ಅಂದ್ಕೊಂಡಿದ್ದು ಬೇರೆ, ಆದರೆ ಯೇಸು ಅವನ ಜೀವಿತದಲ್ಲಿ ಮಾಡಿದ್ದು ಬೇರೆ. ಆಮೆನ್. ಇಲ್ಲಿ ಹೇಳ್ತಾರೆ, ತರುವಾಯ ಯೇಸು ಆ ಸ್ತ್ರೀಯ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ, ಈ ಸ್ತ್ರೀಯನ್ನು ಕಂಡಿದ್ದೀಯಾ? ಇವಾಗ ಯೇಸು ಹೇಳುವಂಥ ಸಾಕ್ಷಿ, ನಿನ್ನ ದೃಷ್ಟಿಯಿಂದ ನೀನು ನೋಡಿದಿ, ರೈಟ್? ಇವಾಗ ನಾನು ಹೇಳ್ತೇನೆ ನೋಡು, ನನ್ನ ವಿಚಾರದಲ್ಲಿ ನನ್ನ ಒಪಿನಿಯನ್ ಈಕೆ ಬಗ್ಗೆ ಏನು? ಈ ಸ್ತ್ರೀಯನ್ನು ಕಂಡಿದ್ಯಾ? ನಾನು ನಿನ್ನ ಮನೆ ಒಳಗೆ ಪ್ರವೇಶಿಸಿದಾಗ ನನ್ನ ಪಾದಗಳಿಗೆ ನೀನು ನೀರು ಕೊಡಲಿಲ್ಲ. ನಿಮ್ಮನೆಗೆ ಬಂದಿನಪ್ಪ ನಾನು, ನೀನು ಕರೆದಿದ್ದಕ್ಕೆ ಬಂದಿನಪ್ಪ, ನೀನು ಆಹ್ವಾನಿಸಿದ್ದಕ್ಕೆ ನಾನು ಬಂದಿದ್ದೀನಪ್ಪ, ನೀನು ನೀರು ಕೂಡ ಕೊಟ್ಟಿಲ್ಲ ನನಗೆ. ಈ ಸ್ತ್ರೀ ಮನೆಗೆ ನಾನು ಹೋಗಿಲ್ಲಪ್ಪ, ಆಕೆ ನಿನ್ನ ಮನೆಗೆ ಬಂದು ಕಾಣಿಕೆ. ನೀವೆಲ್ಲ ಹೇಳಿದ ಕಾಣಿಕೆ ಅಂತ. ನೋಡ್ರಿ, ಹೋಗ್ತಾ ಇರ್ತತೆ, ಹಂಗೆ ಡಿಸ್ಟರ್ಬ್ ಆಗಿಬಿಡ್ತದೆ. ಅದಕ್ಕೆ ಆಫ್ ಮಾಡಿ ಇಡಬೇಕು. ಓಕೆ, ಸೊ ನೀರು ಕೂಡ ನೀನು ಕೊಡಲಿಲ್ಲ ಅಂತ ಹೇಳ್ತಾರೆ. ಮುಂದೆ ನೋಡ್ರಿ ಏನಂತ ಹೇಳ್ತದೆ, ಇವಳಾದರೂ ನನ್ನ ಪಾದಗಳನ್ನು ತನ್ನ ಕಣ್ಣೀರಿನಿಂದ ತೊಳೆದು
ತನ್ನ ತಲೆ ಕೂದಲಿಂದ ಅವುಗಳನ್ನು ಒರೆಸಿದ. ಅಂದರೆ ನೀನು ಯೇಸು ಸ್ವಾಮಿಗೆ ತೋರಿಸುವಂಥ ಪ್ರೀತಿ ಭಕ್ತಿ ಅದು ಏನೇ ಆಗಿರ್ಬೋದು. ನೀನು ಅಂದ್ಕೊಳ್ತೆ ನಾನು ಯೇಸು ಸ್ವಾಮಿನ ಆರಾಧಿಸಕ್ಕೆ ಹೋಗ್ಬೇಕಪ್ಪ, ನಾನು ಲೇಟಾಗಿ ಹೋಗ್ಬಾರ್ದು, ಅದನ್ನು ಕೂಡ ದೇವರು ಗಮನಿಸ್ತಾನೆ. ನಾನು ಯೇಸು ಸ್ವಾಮಿ ಕಾಣಿಕೆ ಕೊಡಬೇಕಪ್ಪ, ಉತ್ತಮವಾದದ್ದು ಕೊಡಬೇಕು, ಅದನ್ನು ಗಮನಿಸ್ತಾನೆ ಯೇಸು ಸ್ವಾಮಿ. ನಾನು ಪ್ರಾರ್ಥನೆಗೆ ಹೋಗ್ಬೇಕು, ನೀನು ಏನೇನು ಯೇಸು ಸ್ವಾಮಿಗೆ ಹೃದಯದಿಂದ ನೀನು ಮಾಡ್ತೀಯೋ ಅದನ್ನು ಯೇಸು ಸ್ವಾಮಿ ಗುರುತಿಸ್ತಾನೆ, ಗಮನಿಸ್ತಾನೆ, ಲೆಕ್ಕಕ್ಕೆ ತೆಗೆದುಕೊಳ್ತಾನೆ, ಅಂಡರ್ಲೈನ್ ಮಾಡ್ತಾನೆ, ಹೈಲೈಟ್ ಮಾಡ್ತಾನೆ, ಅದನ್ನು ಮೆಚ್ಚುತ್ತಾನೆ, ನಿನಗೆ ಬಹುಮಾನ ಕೊಡುವವನಾಗಿದ್ದಾನೆ. ನೀವು ಅನ್ಕೊಳ್ತೀರಿ ಯಾರು ನೋಡಿಲ್ಲ, ಯಾರಿಗಾಗಿ ಮಾಡಬೇಕು, ನಿನಗೇನು ಸಿಗ್ತದೆ, ಯೇಸು ಸ್ವಾಮಿಯ ಮೆಚ್ಚುಗೆ ಸಿಗ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಖುಷಿ ಆಗ್ತದೆ. ಮನುಷ್ಯರಿಗೆ ಖುಷಿ ಆಗದೇ ಇರಬಹುದು, ಆದರೆ ಯೇಸು ಸ್ವಾಮಿಗೆ ಖುಷಿ ಆಗ್ತದಿಲ್ಲ. ಯೇಸು ಸ್ವಾಮಿ ಮೆಚ್ಚಿದ. ಆಕೆ ತಲೆ ಕೂದಲಿಂದ ಅವುಗಳನ್ನು ಒರೆಸಿದ್ದಾಳೆ. ನೀನು ನನಗೆ ಮುದ್ದು ಕೊಡಲಿಲ್ಲ, ಆದರೆ ನಾನು ಒಳಗೆ ಬಂದಾಗಿನಿಂದ ಈ ಸ್ತ್ರೀಯು ನನ್ನ ಪಾದಗಳಿಗೆ ಮುದ್ದಿಡುವುದನ್ನು ಬಿಡಲಿಲ್ಲ. ಇವನು ಕೊಟ್ಟಿಲ್ಲ ಅಂತೆ, ಅವಳು ಬಿಡಲಿಲ್ಲ ಅಂತೆ. ವ್ಯತ್ಯಾಸ ನೋಡ್ರಿ ಪ್ರೀತಿಯಲ್ಲಿ. ಇವತ್ತು ನೀನು ಯಾವ ಗ್ರೂಪಿಗೆ ಸೇರಿದವನು? ಸೀಮೋನ ಅಥವಾ ಈ ಸ್ತ್ರೀ ಗುಂಪಿಗ? ಯೇಸು ಮೇಲೆ ನಿನ್ನ ಪ್ರೀತಿ ಹೆಂಗಿದೆ? ನೀನು ಹೆಂಗೆ ವ್ಯಕ್ತಪಡಿಸ್ತಾ ಇದ್ದಿ? ಪ್ರಾರ್ಥನೆಗೆ ಬಂದರೆ ಯಾವಾಗ ಮುಗಿತೈತಪ್ಪ ಅಂತ ಕಾಯ್ತಾ ಇದೆಯಾ? ಅಥವಾ ಸೀಮೋನಂತವ್ರು ಆದ್ರೆ ಏನು ಮಾಡ್ತಾರೆ, ಬಂದ ಊಟ ಮಾಡಿ ಬೇಗ ಹೋಗ್ಲಿ ಬಿಡಪ್ಪ, ಎಷ್ಟೊತ್ತಿದ್ರೆ ಇನ್ನೆಷ್ಟು ಉಪಚಾರ ಮಾಡ್ಬೇಕು. ಈ ಸ್ತ್ರೀ ಏನು ಮಾಡಿದ್ಲು? ಮುದ್ದಿಡೋದು ನಿಲ್ಲಿಸಲೇ ಇಲ್ಲ ಅಂತ. ನೀನೇ ಸಾಕು ಹಾಡಾಡೋದು ಸುಲಭ. ಏಸಪ್ಪ ನಿನ್ನ ಸಮ್ಮುಖ ನಾನಾಗಪ್ಪ. ಈ ಸ್ತ್ರೀ ಜೀವನ ಶೈಲಿಯಲ್ಲಿ ತೋರಿಸಿದ್ಲು. ನೀನೇ ಸಾಕು ಏಸಪ್ಪ, ಅಪ್ಪ ನಿನ್ನ ಸನ್ನಿಧಿಗೆ. ಆಮೇಲೆ ನಾವು ಏನು ಹಾಡಾಡ್ತೇವೆ ಈಕೆ ಜೀವನ ಶೈಲಿ, ಜೀವನದ ಮುಖಾಂತರ ತೋರಿಸಿದ್ಲು. ಪ್ರಾರ್ಥನೆ ಆಯ್ತಾ? ಬೇಗ ಗಡಿಯಾರ ಹೋಗೇ ಆಗೋಲ್ದಪ್ಪ, ಪ್ರಾರ್ಥನೆ ಮುಗಿಸಿ ಹೋಗೋಣ ಅಂತಂದ್ರೆ ಪ್ರೀತಿ ಇರೋರು ಟೈಮ್ ಹೆಂಗೋಯ್ತು ಗೊತ್ತಾಗಿಲ್ಲಲ್ಲ, ಕುಂತೀನಿ ಯೇಸು ಸ್ವಾಮಿನ ಆರಾಧಿಸ್ಕೊಂಡು ಪ್ರೀತಿ ಮಾಡಿಕೊಂಡು ಹಾಡಾಡ್ಕೊಂಡು ಸ್ತುತಿಸ್ಕೊಂಡು 1.5 ತಾಸು ಆಗ್ಬಿಡ್ತಲ್ಲ. ಅದು ಅವನು ಮುದ್ದಿಡ್ಲಿಲ್ಲ ಅಂತೆ, ಇವಕ್ಕೆ ಮುದ್ದಿಡೋದು ಬಿಡ್ಲಿಲ್ಲ ಅಂತೆ. ನೀನು ಯಾವ ಗುಂಪಿಗೆ ಸೇರಿದವನು? ದೇವ್ರನ್ನ ಪ್ರೀತಿಸಿದ್ದಾನೆ, ಎಲ್ಲ ಮಾಡಿಬಿಟ್ಟಿದ್ದಾನೆ. ನಮ್ಮ ಸ್ಪಂದನೆ ಏನು? ಆಕೆ ಎಷ್ಟು ಕೃತಜ್ಞತೆಯಿಂದ, ಆಕೆಗೇನೋ ಸಿಗ್ತದಂತ ಆರಾಧಿಸ್ಲಿಲ್ಲ. ಇಲ್ಲ, ಕೆಲವೊಂದ್ಸಲ ಆರಾಧನೆ ಕೂಡ ನಾವು ಹೆಂಗೆ ಮಾಡ್ತೀವಿ ಗೊತ್ತಾ? ಏನೋ ಸಿಗ್ತದಂತ ಆರಾಧಿಸ್ರಿ ದೇವ್ರ ಆಶೀರ್ವಾದ ಬರ್ತದೆ. ಸ್ವಲ್ಪ ಜನ ದೇವ್ರ ಆಶೀರ್ವಾದ ಬರ್ತದೆ, ಆರಾಧಿಸೋಣ. ಈಕೆ ಆಶೀರ್ವಾದ ಬರಬೇಕು ಅಂತ ಆರಾಧಿಸ್ಲಿಲ್ಲ, ಆಗಲೇ ಆಶೀರ್ವಾದ ಸಿಕ್ಕಿದೆ, ಕ್ಷಮಾಪಣೆ ಆಶೀರ್ವಾದ ಸಿಕ್ಕಿದೆ ಅಂತ ಆರಾಧಿಸಿದ್ಲು. ನಾನು ದೇವರಿಗೆ ಹೇಳಿದೆ, ಸ್ವಾಮಿ ನಿನ್ನಿಂದ ಏನೋ ಸಿಕ್ತತೆ ಅಂತ ನಾನು ನಿನ್ನನ್ನು ಆರಾಧಿಸಿ ಸೇವೆ ಮಾಡೋದಲ್ಲ, ನಿನ್ನಿಂದ ಆಗಲೇ ನನಗೆ ಸಿಕ್ಕಿದೆ ಅಂತ ಕೃತಜ್ಞತೆ ಉಳ್ಳವನಾಗಿ ನಾನು ನಿನ್ನನ್ನು ಆರಾಧಿಸಿ ಜೀವಮಾನವೆಲ್ಲ ನನಗಿರುವುದರೆಲ್ಲದರಿಂದ ನಾನು ನಿನ್ನನ್ನು ಸೇವೆ ಮಾಡುತ್ತೇನೆ. ಇನ್ನೇನು ಕೊಡ್ಬೇಕು? ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ಪರಲೋಕ ಕೊಟ್ಟಿದ್ದಾನೆ, ಆತನ ಪರಲೋಕದಲ್ಲಿ ನನ್ನ ಹೆಸರನ್ನು ಬರೆದಿಟ್ಟಿದ್ದಾನೆ, ಆತನ ಮಗನಾಗಿದ್ದೇನೆ, ಅಧಿಕಾರ ಕೊಟ್ಟಿದ್ದಾನೆ, ಅಭಿಷೇಕವನ್ನು ಕೊಟ್ಟಿದ್ದಾನೆ, ಸೈತಾನ್ ಮೇಲೆ ಜಯವನ್ನು ಕೊಟ್ಟಿದ್ದಾನೆ. ಇನ್ನೇನು ಕೊಡ್ಬೇಕು? ಇನ್ನೇನು ಮಾಡ್ಬೇಕು? ಯೇಸು ಸ್ವಾಮಿ ಶಾಂತಿ ಕೊಟ್ಟಿದ್ದಾನೆ, ಸಮಾಧಾನ ಕೊಟ್ಟಿದ್ದಾನೆ. ನಾನು ಕೊಡೋದೊಂದೇ ಒಂದು, ಕೃತಜ್ಞತೆ ಉಳ್ಳವನಾಗಿ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಆಮೇಲೆ ಹಾಡು ಪ್ರಾರಂಭ ಮಾಡೋದಲ್ಲ, ಹೆಂಗೆ ಹಾಡ್ದಂಗೆ ಇರ್ಲಿಕ್ಕಾಗ್ತದೆ. ಆಮೆನ್. ರೇ ಕೀರ್ತನೆ 119 ಓದ್ತಾ ಇದ್ದೇನೆ. ಈ ಚಾಪ್ಟರ್ ಮುಗಿವಲ್ದಪ್ಪ, ಇಷ್ಟುದ್ದ ಐತೆ. ಯಾವನ್ ಬರ್ದಾನ ಮುಗಿವಲ್. ನಾನು ಬೇಗ ಒಂದು ಅಧ್ಯಾಯ ಮುಗಿಸಿ ಹೋಗೋಣಂದ್ರೆ ಇದು 119 ಪೇಜ್ಗಳು. ಹಿಂಗೆ ಎಷ್ಟೇ ಅದ ಪೇಜ್ಗಳು?
ದಾವೀದನು ಹೇಳ್ದ ಗೊತ್ತಾ, ನಾನು ರಾತ್ರಿ ವೇಳೆಯಲ್ಲಿ ಎದ್ದು ನಿನ್ನ ವಾಕ್ಯವನ್ನು ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಓ ಹೌ ಐ ಲವ್ ಯುವರ್ ವರ್ಡ್, ಇಟ್ ಈಸ್ ಮೈ ಮೆಡಿಟೇಷನ್ ಆಲ್ ದ ಡೇ ಲಾಂಗ್. ನಿನ್ನ ವಾಕ್ಯವನ್ನು ನಾನೆಷ್ಟು ಪ್ರೀತಿಸ್ತೇನೆ, ಆ ರಾತ್ರಿಯೆಲ್ಲ ಹಗಲೆಲ್ಲ ಅದು ನನ್ನ ಧ್ಯಾನವಾಗಿರುವಂಥದ್ದಾಗಿದೆ. ಅಂದರೆ ಅದು ಪ್ರೀತಿ, ಕಾಟಾಚಾರಕ್ಕೆ ಮಾಡೋದಲ್ಲ. ನಾನು ಕ್ರೈಸ್ತವನು, ನಾನು ಬೈಬಲ್ ಓದಬೇಕು, ನಾನು ಪ್ರೇಯರ್ ಮಾಡಬೇಕು, ಆಯ್ತು ವಾರ ಚರ್ಚ್ಗೆ ಹೋಗ್ಬೇಕು, ನಾನು ಏನೋ ಕಾಣಿಕೆ ಹಾಕಬೇಕು, ಎದ್ದೇಳಬೇಕು, ಹೋಗ್ಬೇಕು, ಬಿರಿಯಾನಿ ತಿನ್ನಬೇಕು, ಮಲಗಬೇಕು, ಮತ್ತೆ ಅದಲ್ಲ ಬೈಬಲ್ ಕಾಟಾಚಾರಕ್ಕೆ ಓದೋದಲ್ಲ, ಪ್ರಾರ್ಥನೆ ಕಾಟಾಚಾರಕ್ಕೆ ಓದೋದಲ್ಲ, ಸಭೆಗೆ ಕಾಟಾಚಾರಕ್ಕೆ ಬರುವಂಥದ್ದಲ್ಲ, ಸೇವೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ಸುವಾರ್ತೆ ಕಾಟಾಚಾರಕ್ಕೆ ಏರುವಂಥದ್ದಲ್ಲ. ಆದರೆ ಖುಷಿಯಿಂದ ಈ ಏಸಪ್ಪ ನನಗಿದೆಲ್ಲ ಮಾಡಿದ್ದಾನಪ್ಪ, ಎಷ್ಟು ಸ್ತುತಿಸಿದ್ರು ಸಾಲದಪ್ಪ, 10:30ಗಂತೆ ಬನ್ರಿ ಬೇಗ ಟಕ ಟಕ 10 ಕಾಲಿಗೆ ಹೋಗ್ಬಿಡೋಣ, ಸಿದ್ಧ ಮಾಡ್ಕೊಳ್ಳೋಣ, ಮನಸ್ಸು ಹೃದಯ ಹಾರ್ಟ್, ನಾನು ಯೇಸುಸ್ವಾಮಿ ಕೊಡಬೇಕು, ಆರಾಧನೆ ಕೊಡಬೇಕು, ಸ್ತುತಿ ಕೊಡಬೇಕು, ಬೈಬಲ್ ಓದಬೇಕು, ಈ ದೇವರ ಪ್ರೇಮ ಪತ್ರ ಇದು. ನಾನೇನೋ ಕಾಟಾಚಾರಕ್ಕೆ ಓದೋದಲ್ಲ. ದೇವ್ರು ಏನು ಹೇಳ್ತಾನೆ, ವಾವ್, ಆತನ ವಾಗ್ದಾನಗಳು ಆಸಕ್ತಿಯಿಂದ ಓದುವಂಥದ್ದು. ಸುವಾರ್ತೆ ಯಾಕೆ ಸಾರು ಬೇಕು? ಏನೋ ಸಾರು ಅಂತಾರಪ್ಪ, ಈ ಸಾರು ಅದಕ್ಕೆ ಸಾರಬೇಕು ಅಂತಲ್ಲ. ಈ ಸುವಾರ್ತೆ ಎಷ್ಟು ಸೂಪರ್ ಐತಪ್ಪ, ಈ ಸುವಾರ್ತೆ ನನ್ನ ಜೀವಿತ ಮುಟ್ಟಿದಪ್ಪ, ಈ ಸುವಾರ್ತೆ ನನ್ನ ಜೀವಿತವನ್ನು ಬದಲಾಯಿಸಿದಪ್ಪ, ಈ ನನ್ನನ್ನು ಬದಲಾಯಿಸಿದಂತೆ ಸುವಾರ್ತೆ ನಾನು ಬೇರೆಯವ್ರಿಗೆ ಕೊಟ್ಟರೆ ಅವ್ರ ಜೀವಿತ ಬದಲಾಗ್ತಾ ಇದೆಯಪ್ಪ, ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಬೇನೆನಲ್ಲಿದ್ದಾರೆ, ಈ ಸುವಾರ್ತೆನ ನಾನು ತಿಳಿಸ್ಬೇಕಪ್ಪ. ಅದು ಸೇವೆ. ಬನ್ರೋ ಹೋಗ್ರ, ಇವತ್ತು ಬರ್ತೀರೇನೋ, SMS ಕಳಿಸ್ರೋ, ಯಾರು ನೇಪಾಲ್ಗೆ ಯಾರು ಪ್ರಾರ್ಥನೆ ಮಾಡ್ತಿರೋ, ಶನಿವಾರ ಪ್ರಾರ್ಥನೆ ಇದು, ಬನ್ರೋ. ಏನು ದನನ ನೀವು ಏನಾನ ಹೆಂಗೆ ಹಗ್ಗ ಹಾಕಿ ಎಳ್ಕೊಂಡು ಬರೋಕ್ಕೆ? ಯೇಸು ಸ್ವಾಮಿ ತ್ಯಾಗ, ಯೇಸು ಸ್ವಾಮಿ ಪ್ರೀತಿ, ಯೇಸು ಸ್ವಾಮಿ ಏನು ಮಾಡಿದ್ದಾನೆ ಅದನ್ನು ನಾವು ತಿಳ್ಕೊಂಡ್ರೆ ಸುಮ್ಮನೆ ಇರೋಕ್ಕೆ ಹೇಗೆ ಸಾಧ್ಯವಾಗುವಂಥದ್ದಾಗಿದೆ. ಲೆಕ್ಕಾಚಾರ ಮಾಡಿ ಪ್ರೀತಿ ಮಾಡೋದಲ್ಲ ಆತನ್ನ. ನಾನು ಎಷ್ಟು ಕಷ್ಟ ಬಿದ್ದೀನಿ ಗೊತ್ತಾ, ಎಷ್ಟು ಹಳ್ಳಿಗಳಿಗೆ ಹೋಗಿನ ಗೊತ್ತಾ, ನಾನು ಹೆಂಗೆ ಪ್ರಯಾಣ ಮಾಡಿನ ಗೊತ್ತಾ, ಹೆಂಗೆ ಬಸ್ಗಳು ನಿದ್ದೆ ಇಲ್ದಂಗೆ ಹೋಗಿನ ಗೊತ್ತಾ, ಏನು ಅನ್ಕೊಂಡಿ ಅಬ್ಬ ಆತನ ಮುಂದೆ. ಯಾವಾಗ ನೀನು ಲೆಕ್ಕಾಚಾರ ಮಾಡಿ ಪ್ರೀತಿ ಮಾಡ್ತೀಯೋ ಅದು ಪ್ರೀತಿನೇ ಅಲ್ಲ. ಆತನು ಲೆಕ್ಕ ಮಾಡಿ ನಿನಗೆ ತನ್ನ ಪ್ರಾಣ ಕೊಟ್ಟಿಲ್ಲ, ನಿನ್ನ ಪಾಪಗಳನ್ನ ಕೂಡ ಲೆಕ್ಕ ಇಟ್ಟಿಲ್ಲ. ಆಮೇನ್. ತನ್ನ ಸಂಪೂರ್ಣವನ್ನು ಒಪ್ಪಿಸಿಕೊಟ್ಟ. ಫಸ್ಟ್ ಆತನು ಪ್ರೀತಿಸುವುದರಿಂದ ನಾವು ಪ್ರೀತಿಸುವವರಾಗಿದ್ದೇವೆ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನು ದಾಹ ಅನ್ನೋದೈತಲ್ಲ, ಅದು ಒಳಗಿಂದ ಬರಬೇಕು. ಅದೇ ಉಜ್ಜೀವ. ಅದು ಇಲ್ಲದೆ ಇದ್ದರೆ ಎಲ್ಲೋ ಏನೋ ರಾಂಗ್ ಐತೆ, ಎಲ್ಲೋ ಏನೋ ಇದು ಇರುವಂಥದ್ದಾಗಿದೆ. ಮುಗಿಸ್ಬಿಡೋಣ, ರೈಟ್? ನೀನು ನನ್ನ ತನೆಗೆ ಎಣ್ಣೆ ಹಚ್ಚಲಿಲ್ಲ, ಆದರೆ ಈ ಸ್ತ್ರೀ ನನ್ನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿದ್ದಾಳೆ. ಎಲ್ಲವನ್ನೇ ಸ್ವಾಮಿ ಲೆಕ್ಕ ತಗೊಂಡಿದ್ದಾನೆ ಪ್ರಿಯರೇ. ಆಮೆನ್. ಬಹಳವಾಗಿ ಇರುವ ಇವಳ ಪಾಪಗಳು ಕ್ಷಮಿಸಲಾಗಿವೆ, ಏಕೆಂದರೆ ಇವಳು ಬಹಳವಾಗಿ ಪ್ರೀತಿಸಿದಳು. ಆದರೆ ಕಡಿಮೆ ಕ್ಷಮೆ ಪಡೆದವನು ಕಡಿಮೆ ಪ್ರೀತಿಸುವನು ಎಂದು ನಾನು ನಿನಗೆ ಹೇಳುತ್ತೇನೆ ಎಂದರು. ಅಂದರೆ ಆ ರಕ್ಷಣೆ ಎಷ್ಟು ದೊಡ್ಡದಂತ ನಮಗೆ ಗೊತ್ತಾದರೆ, ಆ ಮೌಲ್ಯ ನಮಗೆ ಗೊತ್ತಾದರೆ, ನಾವು ಜೀವಿಸುವಂಥ ವಿಧಾನ ಬೇರೆ ಆಗಿರುವಂಥದ್ದಾಗಿದೆ ಪ್ರಿಯ. ಇವತ್ತು ನನ್ನ ಪ್ರಾರ್ಥನೆ ಒಂದೇ, ನಾನು, ನೀವು, ಎಲ್ ಶಡಾಯ್ ಸಭೆ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಭಕ್ತಿಯಿಂದ, ಬಲವಂತದಿಂದಲ್ಲ, ಒತ್ತಾಯದಿಂದಲ್ಲ, ಕಾಟಾಚಾರದಿಂದಲ್ಲ, ಪೂರ್ಣ ಮನಸ್ಸಿಂದ ಪ್ರೀತಿಸುವವರು. ಆತನನ್ನು ಪ್ರೀತಿಸೋಣ, ಆತನನ್ನು ಸೇವೆ ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ. ಏನು ಮಾಡಿದ್ರು ಆತನಿಗೋಸ್ಕರ, ಆತನ ನಾಮದಲ್ಲಿ. ಪ್ರಾರ್ಥನೆಗೆ ಓಡಿ ಬರಬೇಕು ನಾವು, ಪಾಸ್ಟರ್ಗೋಸ್ಕರ ಅಲ್ಲ, ಯೇಸುಗೋಸ್ಕರ. ಹಲ್ಲೆಲೂಯಾ. ಆಮೆನ್. ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮ ಹೃದಯನ. ನಾವು ಅಲ್ಲೇ ಕೂತ್ಕೊಂಡಿರುವ ನಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳೋಣ ಪ್ರಿಯರೇ. ಕರ್ತನ ಕಡೆ ನಾವು ನೋಡೋಣ. ಎಲ್ಲರೂ ಕಣ್ಣು ಮುಚ್ಕೊಳ್ಳೋಣ.
ಇವತ್ತು ನಮ್ಮನ್ನು ಪರೀಕ್ಷಿಸೋಣ ಪ್ರಿಯರು. ಯೇಸುವನ್ನು ನಮ್ಮನ್ನು ಪ್ರೀತಿಸಿದ್ದಾನೆ. ನಮ್ಮ ಪ್ರೀತಿ ಹೇಗಿದೆ ಆತನ ಕಡೆ? ತಂದೆಯಾದ ದೇವರೇ, ನಮ್ಮ ಹೃದಯಗಳನ್ನು ನೋಡುವಾತನೇ, ಪರಿಶೋಧಿಸುವಾತನೇ. ಕರ್ತನೇ, ಆ ಸ್ತ್ರೀಯ ಮುಖಾಂತರ ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಆ 10 ಮಂದಿ ಕುಷ್ಠರೋಗಿಯಲ್ಲಿ ಅವರಾಗಲೇ ಸ್ವಸ್ಥತೆ ಹೊಂದಿದ್ರು, ಅವ್ರಿಗೇನು ಬೇಕೋ ಅದು ಸಿಕ್ಕಿತ್ತು. ಆದರೆ ಒಬ್ಬನು ಮಾತ್ರ ವಾಪಸ್ ಬಂದ, ನಿನ್ನ ಪಾದಗಳಿಗೆ ಅಡ್ಡ ಬಿದ್ದ, ನಿನ್ನನ್ನು ಆರಾಧಿಸಿದ. ಏನೋ ಲಾಭಕ್ಕಾಗಿ ಅಲ್ಲ, ಇನ್ನೂ ಆರಾಧಿಸಿದ್ರೆ ಇನ್ನೂ ಲಾಭ ಸಿಗ್ತದೆ ಎಂಬುದಾಗಲ್ಲ, ಆದರೆ ಆಗಲೇ ಅವನು ಲಾಭ ಪಡೆದುಕೊಂಡಿದ್ದ. ಕೃತಜ್ಞತೆಯಿಂದ ನಿನ್ನ ಪಾದಕ್ಕೆ ಬಂದ. ಸ್ವಾಮಿ, ನಮ್ಮ ಜೀವಿತಗಳು ಅದೇ ರೀತಿ ಇರುವಂತೆ, ಈ ಸ್ತ್ರೀಯಂತೆ ಇರುವಂತೆ, ನೀನು ಕೊಟ್ಟಿರುವಂಥ ಸಂಗತಿಗಳು ಎಷ್ಟು ಬಹುಮೂಲ್ಯವಾದದೆಂಬುದಾಗಿ ನಾವು ಎಣಿಸಿ ಅದನ್ನು ಅಸಡ್ಡೆ ಮಾಡದೆ, ನಿರ್ಲಕ್ಷ್ಯ ಮಾಡದೆ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನಾವು ನಿನ್ನನ್ನು ಪ್ರೀತಿಸುವಂತೆ ಪವಿತ್ರಾತ್ಮನಾದ ದೇವರೇ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ಜನರನ್ನು ಮೆಚ್ಚಿಸುವಂಥ ಜೀವಿತವಲ್ಲ, ನಿನ್ನನ್ನು ಮೆಚ್ಚಿಸುವಂಥ, ಯಾರು ನಮಗಾಗಿ ಪ್ರಾಣ ಕೊಟ್ಟು ಆ ಮರಣ ವೇದನೆಯನ್ನು ಅನುಭವಿಸಿ, ಪಾತಾಳದಲ್ಲಿ ನೋವನ್ನು ಅನುಭವಿಸಿ ನಮಗೋಸ್ಕರ ಎದ್ದು ಬಂದನೋ ಆ ಯೇಸುವನ್ನು ಮೆಚ್ಚಿಸುವವರಾಗುವಂತೆ ಕರ್ತನೆ ಮುಚ್ಚು ದೇವ. ನಿನ್ನ ಪ್ರೀತಿ ನಮ್ಮ ಜೀವಿತವನ್ನು ಬದಲಾಯಿಸಲಿ. ನಾವಿನ್ನೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುವವರಾಗುವಂತೆ ಸ್ವಾಮಿ. ದಟ್ ವಿ ಮೇ ಬಿ ಕಾಲ್ಡ್ ಇಸ್ ದ ಲವರ್ಸ್ ಆಫ್ ಗಾಡ್. ದೇವರನ್ನು ಪ್ರೀತಿಸುವವರು ಅನ್ನುವಂಥವ್ರು ನಾವು ಆಗುವಂತೆ ನಮ್ಮನ್ನು ಮುಚ್ಚು ಕರ್ತನೆ ನಡೆಸು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. నన్ను నడిపే నా కాపరి నా యెహోవా నీవే. నా దారికి దీపము నా త్రోవకు వెలుగై నన్ను నడిపే నా కాపరి రక్షించువాడు నీవే. కృంగి ఉన్న హృదయముతో తోడుగా నీ ఉండి నలిగి ఉన్న మనసుని రక్షించువాడు నీవే. యేసు నీవే నా కాపరి. యేసు చూచుచుండగా నిరీక్షణ నీవే. స్థిరపరచిన అడుగును బలపరిచే నీ హస్తము నా బండవు నీవే. నీపైనే వేచి ఉండగా నీ వైపే చూచుచుండగా నిరీక్షణ స్థిరపరచిన అడుగును బలపరిచే నీ హస్తము నా బండ